प्रविश्यमववाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते भूताय तस्मै हयग्रीव हयग्रीव हयग्रीवेति योपतेत् तस्य निस्सरदेवाणी जन्मकन्या प्रवागात् बुद्धिर्बलं यशोधैर्यं निर्भयत्वमरोगता अजाड्यं वाक्पटुत्वं च हनुमस्मरणात् भवेत् तपो विद्याविरक्त्यादिसद्गुणोऽकरानहं वादिराजगुरून्वन्दे हयग्रीवदयाश्रयान् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे ॐ जयत्यजो क्षीणसुखात्मबिम्बः स्वैश्वर्यकान्तिप्रततः सदोदितः स्वभक्तसन्तापदृष्टहन्ता रामावतारो हरीशचन्द्रमाः ಶ್ರೀಗುರುಭ್ಯೋ ನಮಃ. ಈ ಪರಶುರಾಮ ಕ್ಷೇತ್ರ ಅಂದರೆ ಪರಶುರಾಮ ನಡೆದಾಡಿದಂತಹ ಜಾಗ, ಪರಶುರಾಮ ದುರ್ಗೆಯನ್ನ ಪ್ರತಿಷ್ಠೆ ಮಾಡಿದಂತಹ ಜಾಗ. ಅದರಲ್ಲಿ ದುರ್ಗಾದೇವಿ ಆ ಪೂಜಾರಗಿರಿ ಅಲ್ಲಿ ನಡೆಸುತ್ತಾರೆ. ಇಲ್ಲೇ ಸಮೀಪದಲ್ಲಿ ವಾಯುದೇವರು ಮಧ್ವಾಚಾರ್ಯರಾಗಿ ಅವತಾರ ಮಾಡಿದಂತಹ ಪಾಜಕ ಕ್ಷೇತ್ರ. ಇಂತಹ ಒಂದು ಪರಮ ಪವಿತ್ರವಾದ ಸ್ಥಳದಲ್ಲಿ ಈ ತಾರಾ ಪ್ರಕಾಶನ ಸಂಸ್ಥೆ ತಾನು ಮುಂದುವರಿತಾ ಇದೆ. ಒಳ್ಳೆಯ ಉದ್ದೇಶವನ್ನು ಇಟ್ಟುಕೊಂಡು ಯಾರು ಸಂಶೋಧನೆ ಮಾಡುವವರಿದ್ದಾರೆ, ಸಂಶೋಧಕರಿಗೆ ಸಹಾಯಕವಾಗಿ ಏನೇನು ಬೇಕೋ ಸಾಧನ ಸಾಮಗ್ರಿಗಳು ಅದನ್ನೆಲ್ಲ ಇಟ್ಕೊಂಡು ಸಾಧಕರಿಗಾಗಿ ಕಾಯ್ತಾ ಇದೆ. ಯಾರು ಸಾಧಕರು ಬರ್ತಾರೆ ಸಾಧನೆಯನ್ನು ಮಾಡಲಿಕ್ಕೆ ಅವರಿಗೆ ಉಪಯೋಗವಾಗಲಿ ಅಂತ. ಅಂದ್ರೆ ಯಾವುದೇ ಲಾಭದ ಆಕಾಂಕ್ಷೆ ಇಟ್ಟುಕೊಳ್ಳದೆ ನಿಸ್ವಾರ್ಥವಾಗಿ ಈ ಸಂಸ್ಥೆ ತಾನು ಈ ಕಾರ್ಯವನ್ನ ಮುಂದುವರಿಸ್ತಾ ಇದೆ. ಪ್ರಾಥಮಿಕವಾಗಿ ತಾರಾ ಪ್ರಕಾಶನ ಆಚಾರ್ಯ ಮಧ್ವರ ಸರ್ವಮೂಲ ಗ್ರಂಥಗಳ ತಾಳೆಗರಿ, ಅದು ಋಷಿಕೇಶ ತೀರ್ಥರು ತಾವು ಕೈಯಾರೆ ಬರೆದಿಟ್ಟಂತಹ, ಅಂದ್ರೆ ಶ್ರೀಮದಾಚಾರ್ಯರ ಸಾಕ್ಷಾತ್ ಶಿಷ್ಯರಾದ ಋಷಿಕೇಶ ತೀರ್ಥರು ಬರೆದಿಟ್ಟಂತಹ ತಾಳೆಮಾಲ್ಯ ಗ್ರಂಥಗಳು. ಅದನ್ನ ಉಳಿಸ್ಲಿಕ್ಕೋಸ್ಕರ, ಶಾಶ್ವತವಾಗಿ ಉಳಿಸ್ಲಿಕ್ಕೋಸ್ಕರ ಅದರ ಇದು ಕಾಪಿಯನ್ನು ತೆಗೆದು ಶಾಶ್ವತವಾಗಿರುವ ಕೆಲಸದಿಂದ ಪ್ರಾರಂಭ ಮಾಡಿ ಇಲ್ಲಿ ತನಕ ಬಂದಿದೆ. ಮುಂದೆಯೂ ಕೂಡ ಹೀಗೆ ಆಚಾರ್ಯ ಮಧ್ವರ ಸೇವೆಯನ್ನ ಮುಂದುವರಿಸಿಕೊಂಡು ಹೋಗ್ತಾ. ಅದರ ಒಂದು ಭಾಗವಾಗಿ ನಾವು ಇವತ್ತು ಈ ಜ್ಞಾನ ಯಜ್ಞದಲ್ಲಿ ಭಾಗವಹಿಸ್ತಾ ಇದ್ದೇವೆ. ಜ್ಞಾನ ಯಜ್ಞ ಅಂತ ಹೇಳಿದ್ರೆ ಇದೊಂದು ಯಾಗ, ಯಜ್ಞ, ದೇವರ ಪೂಜೆ. ಇದು ದೇವರ ಪೂಜೆ. ದೇವರು ಮೆಚ್ಚುವ ಈ ಕಾರ್ಯಗಳು ಯಾವ ಯಾವ್ದಿದೆಯೋ ಅದೆಲ್ಲ ಪೂಜೆ. ಇದು ದೇವರು ಮೆಚ್ಚುವ ಪೂಜೆ. ವಿಶೇಷವಾಗಿ ಅದರಲ್ಲಿ ಇವತ್ತು ನಾವು ಆಯ್ಕೆ ಮಾಡಿಕೊಂಡಿರುವಂತಹದ್ದು ಆಚಾರ್ಯರ ಕೃತಿಗಳಲ್ಲಿ, ಆಚಾರ್ಯ ಮಧ್ವರ ಕೃತಿಗಳಲ್ಲಿ ಅನೇಕ ಕೃತಿಗಳೆಲ್ಲವೂ ಮೇಲ್ ಕೃತಿಗಳು. ಅದರಲ್ಲಿ ಮಹಾಭಾರತ ತಾತ್ಪರ್ಯ ನಿರ್ಣಯ, ಸಮಸ್ತ ಶಾಸ್ತ್ರಾರ್ಥ ವಿನಿರ್ಣಯೋಯಂ ವಿಶೇಷದೋ ಭಾರತ ವರ್ತ್ಮಚಾರಿ ಅಂತ ಆಚಾರ್ಯರು ಹೇಳಿದಾಗೆ ಸಮಸ್ತ ಶಾಸ್ತ್ರಗಳ ಸಂಗ್ರಹವಾಗಿರುವಂತಹ ಒಂದು ಕೃತಿ. ಇಡೀ ನಮ್ಮ ಭಾರತೀಯ ವಾಂಗ್ಮಯ ಏನಿದೆ ಪ್ರಪಂಚ, ಅದನ್ನೆಲ್ಲ ಆಚಾರ್ಯರು 32 ಅಧ್ಯಾಯದಲ್ಲಿ ಸರಿ ಇಟ್ಟಿದ್ದಾರೆ. ವಿಶೇಷವಾಗಿ ಮಹಾಭಾರತ, ರಾಮಾಯಣ, ಪಂಚರಾತ್ರ, ಪುರಾಣಗಳು, ಬೇರೆ ಬೇರೆ ಶಾಸ್ತ್ರಗಳು, ವೇದಗಳು, ಇವುಗಳಲ್ಲೆಲ್ಲ ಏನಿದೆ ಅದರ ಸಾಲವನ್ನು ಇಲ್ಲಿ ತಿಂದಿದೆ. ಅದಕ್ಕಾಗಿ ಇದರ ಚಿಂತನೆ, ಅದರಿಂದ ಈ ಜ್ಞಾನ ಯಜ್ಞ ಪ್ರಾರಂಭ ಆಗಲಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಈ ತಾರಾ ಪ್ರಕಾಶನ ಆಚಾರ್ಯ ಮಧ್ವರ ಗ್ರಂಥಗಳನ್ನ ಉಳಿಸಿ ಬೆಳೆಸಲಿಕ್ಕೋಸ್ಕರ ಪ್ರಯತ್ನದಲ್ಲಿ ತೊಡಗಿದೆ. ಪ್ರಾಥಮಿಕವಾಗಿ ಆಚಾರ್ಯ ಮಧ್ವರ ಗ್ರಂಥಗಳ ವೈಶಿಷ್ಟ್ಯ ಯಾಕೋಸ್ಕರ ನಾವು ಆಚಾರ್ಯ ಮಧ್ವರ ಗ್ರಂಥಗಳನ್ನ ಅಧ್ಯಯನ ಮಾಡಬೇಕು, ತಿಳ್ಕೊಳ್ಬೇಕು ಅನ್ನೋದು ಮೊದಲು ನಾವು ತಿಳ್ಕೊಳ್ಬೇಕಾಗಿದೆ. ಯಾಕೆಂತ ಹೇಳಿದ್ರೆ ನಮ್ಮಲ್ಲಿ ಆಚಾರ್ಯ ತ್ರಯರು ಅಂತ ಹೇಳ್ತೇವೆ, ಅವರು ಬಂದಿದ್ದಾರೆ, ಇವರು ಬಂದಿದ್ದಾರೆ, ಅವರು ಮಾಡಿದ್ದಾರೆ, ಇವರು ಮಾಡಿದ್ದಾರೆ, ಅವರೊಟ್ಟಿಗೆ 2ನೇ ಒಟ್ಟಿಗೆ 3ನೇ ಅವರಿಗೂ ಅಂತ ನಾವು ಸೇರಿಸಿರ್ತೇವೆ. ಆದ್ರೆ ಆ ರೀತಿ ಸೇರಿಸುವುದು ಸರಿಯಲ್ಲ ಅಂತ ಕಾಣಿಸ್ತದೆ. ಯಾಕೆ ಅಂತ ಹೇಳಿದ್ರೆ ಆಚಾರ್ಯ ಮಧ್ವರು ಮಾಡಿರುವಂತಹ ಒಂದು ಕೆಲಸ ಏನಿದೆ ಅದು ಬೇರೆಯವರಿಂದ ಅಸಾಧ್ಯವಾಗಿದೆ. ಬೇರೆಯವರು ಮಾಡದೇ ಇರುವಂತಹ ಕೆಲಸವನ್ನ ಆಚಾರ್ಯರು ಮಾಡ್ತಾರೆ. ಏನಂತ ಕೆಲಸವನ್ನು ಏನ್ ಮಾಡಿದ್ದಾರೆ ಆಚಾರ್ಯರು? ಬೇರೆಯವರು ಯಾರೂ ಮಾಡದ ಕೆಲಸವನ್ನು ಏನ್ ಮಾಡಿದ್ದಾರೆ ಆಚಾರ್ಯರು ಹೇಳಿದ್ರೆ, ಬೇರೆಯವರು ಅರ್ಥವನ್ನ ಬರೆದು ಹೋದ್ರು ಗೀತೆಗೆ,
ಅದೇ ರೀತಿ ಬ್ರಹ್ಮಸೂತ್ರ ಭಾಷೆಗಳಿಗೆ, ಉಪನಿಷತ್ತುಗಳಿಗೆ ಬೇರೆ ಆಚಾರ್ಯರು ಅರ್ಥವನ್ನು ಬರೆದು ಇದಕ್ಕೆ ಹೀಗರ್ಥ, ಇದಕ್ಕೆ ಹೀಗರ್ಥ ಅಂತ. ಆದರೆ ಆಚಾರ್ಯರು ಬರೀ ಅರ್ಥವನ್ನ ಬರೆದೋದವರಲ್ಲ, ಮತ್ತೆ ಅರ್ಥವನ್ನ ನಿರ್ಣಯ ಮಾಡಿದರು. ಅದು ಬಹಳ ಮುಖ್ಯವಾಗಿರುವಂತ. ಅದರಿಂದಾಗಿ ಆಚಾರ್ಯರದ್ದು ಭಾಗವತ ತಾತ್ಪರ್ಯ ನಿರ್ಣಯ, ಮಹಾಭಾರತ ತಾತ್ಪರ್ಯ ನಿರ್ಣಯ. ನಿರ್ಣಯ ಅಂದ್ರೆ ಜಡ್ಜ್ಮೆಂಟ್, ಅಂದ್ರೆ ಇದಕ್ಕೆ ಹೀಗೆ ಅರ್ಥ ಮಾಡಬೇಕು. ಬರೀ ಅರ್ಥ ಮಾಡುದು ಬೇರೆ, ಅರ್ಥ ನಿರ್ಣಯ ಮಾಡುದು ಬೇರೆ. ಯಾಕಂದ್ರೆ ಒಂದು ವಾಕ್ಯಕ್ಕೆ ಒಂದು ವಾಕ್ಯ ಇದೆ ಸಂಸ್ಕೃತಕ್ಕೆ, ಅದಕ್ಕೆ ನನಗೆ ಸಂಸ್ಕೃತ ಗೊತ್ತಿದೆ, ಅದಕ್ಕೋಸ್ಕರ ನಾನೀಗ ಅರ್ಥ ಮಾಡ್ಬಿಟ್ಟೆ. ವಾಸ್ತವಿಕವಾಗಿ ಆ ಗ್ರಂಥದಲ್ಲಿ ನೀವು ಅಲ್ಲಿ ಏನಿದೆಯೋ ಅದೇ ರೀತಿ ನಾನು ಇಟ್ಟು ಅರ್ಥ ಅದಕ್ಕೆ ಟ್ರಾನ್ಸ್ಲೇಷನ್ ಮಾಡ್ಕೊಂಡು ಹೋಗ್ತಾ ಇದ್ದೇನೆ. ಅದು ಅದಕ್ಕೆ ಕಠಿಣ ಶಬ್ದಗಳಿಂದ ಕಠಿಣ ಶಬ್ದಗಳಿಗೆ ಅರ್ಥವನ್ನು ಪಡ್ಕೊಂಡು ಹೋಗ್ತಾ ಇದ್ದೇನೆ. ಎಲ್ಲಿ ಎಕ್ಸ್ಪ್ಲನೇಷನ್ ಅಗತ್ಯ ಇದೆ, ವಿವರಣೆ ಅಗತ್ಯ ಇದೆ, ವಿವರಣೆಗಳನ್ನು ಕೊಟ್ಕೊಂಡು ಹೋಗ್ತಾ ಇದ್ದೇನೆ. ಇಷ್ಟೇ ಕೆಲಸ ಮುಗೀತು. ಆದರೆ ವಿರೋಧ ಬಂತು ಅಂತ ಹೇಳಿದ್ರೆ ಒಂದ್ ಕಡೆ ಒಂದು, ಇನ್ನೊಂದ್ ಕಡೆ ಇನ್ನೊಂದು, ಈ ರೀತಿ ಬಂದಾಗ ಅವಾಗ ತಲೆ ಕೆಡ್ಸ್ಕೊಂಡು ಕೂತ್ಕೊಂಡು ಯಾವ ರೀತಿ ಅರ್ಥ ಮಾಡುದು? ಒಂದ್ ಕಡೆ ಒಂದು ರೀತಿ ಹೇಳ್ತಾರೆ, ಇನ್ನೊಂದ್ ಕಡೆ ಇನ್ನೊಂದು ರೀತಿ ಹೇಳ್ತಾರೆ. ಅದು ನಮ್ಮ ಸಾಮಾನ್ಯ. ಅರ್ಥ ಹೇಳುದು ಮಾತ್ರ, ಉಳಿದ ಮಾಡುದು. ಇದು ನೀವು ಇತರರ ಗ್ರಂಥಗಳನ್ನ ತೆಗೆದು ನೋಡಿದ್ರೆ ಅಲ್ಲಿ ಏನಂತ ಹೇಳಿದ್ರೆ ಪೂರ್ವಾಪರ ವಿರೋಧಗಳು ಕಾಣ್ತದೆ. ಅಂತ ಹೇಳಿದ್ರೆ ಮೊದಲು ಒಂದು ರೀತಿ, ಆಮೇಲೆ ಒಂದು ರೀತಿ, ಮಧ್ಯದಲ್ಲಿ ಒಂದು ರೀತಿ. ಇನ್ನೇನಂತ ಹೇಳಿದ್ರೆ ಕನ್ಫ್ಯೂಷನ್ಗಳದ್ರಿಂದಾಗಿ ನೀವು ಪುರಾಣ ತೆಗೆದು ನೋಡಿದ್ರೆ ಕನ್ಫ್ಯೂಷನ್, ರಾಮಾಯಣ ತೆಗೆದು ನೋಡಿದ್ರೆ ಕನ್ಫ್ಯೂಷನ್, ಮಹಾಭಾರತ ತೆಗೆದು ನೋಡಿದ್ರೆ ಕನ್ಫ್ಯೂಷನ್, ಒಟ್ಟಿಗೆ ಏನು ಅಂತ ಗೊತ್ತಾಗುತ್ತೆ ಆ ರೀತಿ. ಆದರೆ ಆಚಾರ್ಯರು ಈ ಕನ್ಫ್ಯೂಷನ್ಗಳನ್ನೆಲ್ಲ ಹೋಗಲಾಡಿಸಿ ಇಂಥ ಪೂರ್ವಾಪರ ವಿರೋಧಗಳೇನಿದೆ ಆ ವಿರೋಧಗಳಿಗೆಲ್ಲ ಹೋಗಲಾಡಿಸಿ ಇದಕ್ಕೆ ಹೀಗೆ ಅರ್ಥ ಮಾಡಬೇಕು, ಇಲ್ಲಿ ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ. ಯಾಕೆ ಅಂತ ಹೇಳಿದ್ರೆ ಯಾವತ್ತೂ ಒಂದು ಧರ್ಮದಲ್ಲಿ ನಮ್ಗೆ ನಿಷ್ಠೆ ಬರಬೇಕು ಅಂತ ಹೇಳಿದ್ರೆ ಒಂದು ಧರ್ಮದಲ್ಲಿ, ನಮ್ಮ ಭಾರತೀಯ ಸನಾತನ ಧರ್ಮದಲ್ಲಿ ನನಗೆ ನಿಷ್ಠೆ ಅಂತ ಹೇಳಿದ್ರೆ ಕಾನ್ಫಿಡೆನ್ಸ್, ಇದು ಸರಿಯಾದದ್ದು ಕರೆಕ್ಟ್ ಅಂತ ಬರಬೇಕು ಅಂತ ಹೇಳಿದ್ರೆ ನಮಗೆ ಏಕತಾನತೆ ಸಿಗುತ್ತೆ. ಏಕತಾನತೆ ಅಂತ ಹೇಳಿದ್ರೆ ಮೊದಲಿಂದ ಕಡೆ ತನಕ ಒಂದೇ ಅರ್ಥ ಗೊತ್ತಾಗಬೇಕು. ಹಾಗಿದ್ರೆ ಮಾತ್ರ ನಿಮ್ಗೊಂದು ಕಾನ್ಫಿಡೆನ್ಸ್ ಬರ್ತದೆ ಹೊರತು ಇದ್ರೆ ಬರಲ್ಲ. ಯಾಕೆ ಅಂತ ಹೇಳಿದ್ರೆ ಇತರ ಮತೀಯರು ನಮಗೆ ಪ್ರಶ್ನೆ ಮಾಡಿದ್ರೆ ಉತ್ತರ ಕೊಟ್ಟಿದ್ರು. ಅವ್ರು ನೋಡಿ ನಿಮ್ ಗ್ರಂಥದಲ್ಲಿ ಹೀಗಿದೆಯಲ್ವಾ, ಅಲ್ಲ ಹಾಗಿದೆಯಲ್ವಾ, ಇಲ್ಲಿ ಹೀಗಿದೆಯಲ್ವಾ, ಏನೋ ಗೊತ್ತಿತ್ತು ನೋಡಿ, ಇದಕ್ಕೆ ಕೈ ಚೆಲ್ಲಿ ಕೊಡ್ಬೇಕಾಗ್ತದೆ. ಆದ್ರೆ ಇದಕ್ಕೆ ಅವಕಾಶ ಕೊಟ್ಟರು. ಆಚಾರ್ಯರು ಮಾಡಿದ ದೊಡ್ಡ ಕೆಲಸ ಏನಂತ ಹೇಳಿದ್ರೆ ನಮ್ಮ ಸನಾತನ ಧರ್ಮ ಏನಿದೆ ಅದರ ವಿಷಯದಲ್ಲಿ ನಾವು ಕಾನ್ಫಿಡೆನ್ಷಿಯಲಿ ಮಾತಾಡುವುದು. ಆ ರೀತಿ ಮಾಡಿ ಬೇರೆಯವರದ್ರಲ್ಲಿ ಸಾಧ್ಯ ಬೇಕಿದ್ರೆ ನೋಡಿ ನೀವು. ಇದಕ್ಕೆ ಉದಾಹರಣೆಯಾಗಿ ತಗೊಂಡಿರುವುದೇ ಮಹಾಭಾರತ. ಹೇಗೆ ಕನ್ಫ್ಯೂಷನ್ಗಳಿವೆ ಅದನ್ನ ಆಚಾರ್ಯರಿಗೆ ಯಾಕೆ ಪರಿಹಾರ ಮಾಡಿದ್ದಾರೆ. ರಾಮಾವತಾರ ಅಂತ ಹೇಳಿಕೊಂಡ್ರೆ ಅದಕ್ಕೆ ನಿಮ್ಗೆ ಶೀರ್ಷಿಕೆ ರಾಮನ ನಿಜ, ಭಗವಾನ್ ರಾಮನ, ಶ್ರೀರಾಮನ ನಿಜರೂಪ ದರ್ಶನ. ಏನು ನಿಜರೂಪ ದರ್ಶನ ಅಂತ ಹೇಳಿದ್ರೆ ಇವಾಗ ನಾವು ಇಲ್ಲಿವರೆಗೆ ಕಂಡದ್ದು ರಾಮಾಯಣದಲ್ಲಿ ರಾಮನ ನಿಜವಾದ ರೂಪ ಅಲ್ವಾ, ನಿಜವಾದ ವ್ಯಕ್ತಿತ್ವ ಅಲ್ವಾ, ರೂಪ ಅಲ್ವಾ ಅದು. ಹಾಗಿದ್ರೆ ನಿಜವಾದ ರಾಮನ ವ್ಯಕ್ತಿತ್ವ ಏನು? ಅಲ್ಲ ಇವಾಗ ಯಾಕೆ ನಮಗೆ ನಿಜವಾದ ರೂಪ ಯಾಕೆ ಸಿಕ್ಕಿಲ್ಲ ನೋಡಿ, ಇದರ ಬಗ್ಗೆ ಸ್ವಲ್ಪ ಆಚಾರ್ಯರು ಏನು ನಿರ್ಣಯ ಮಾಡಿದ್ದಾರೆ ಅಂದ್ರೆ, ನಿರ್ಣಯ ಅಂತ ಹೇಳಿದ್ರೆ ಏನು, ಜಡ್ಜ್ಮೆಂಟ್ ಅಂತ ಹೇಳಿದ್ರೆ ಏನು, ಅದಕ್ಕಿಂತ ಮೊದಲು ನಿಮಗೆ ನಾನು ಕನ್ಫ್ಯೂಷನ್ಗಳನ್ನ ಹೇಳ್ತೇನೆ. ರಾಮಾಯಣವನ್ನು ತೆಗೆದು ನೋಡಿದ್ರೆ ಇವತ್ತು ಸಾಮಾನ್ಯ ರಾಮಾಯಣ, ನಮ್ಗೆ ಸಾಮಾನ್ಯ ರಾಮಾಯಣ ಅಂತ ಹೇಳಿದ ಕೂಡಲೇ ನೆನಪಾಗೋದು ವಾಲ್ಮೀಕಿ. ಹೌದು, ವಾಲ್ಮೀಕಿ ರಾಮಾಯಣ ಪ್ರಸಿದ್ಧವಾಗಿರುವುದೇ ವಾಲ್ಮೀಕಿ ಋಷಿಗಳು, ವರುಣನ ಮಗ ವಾಲ್ಮೀಕಿಗಳು ಅವರು ರಚನೆ ಮಾಡಿರುವ ರಾಮಾಯಣ. ಆದರೆ ಆ ರಾಮಾಯಣವನ್ನ ನೀವು ತೆಗೆದು ನೋಡಿದ್ರೆ ನಿಮಗೆ ಬರುವ ಕೆಲವು ಕನ್ಫ್ಯೂಷನ್ಗಳನ್ನು ನಾನು ಹೇಳ್ತೇನೆ. ಅಂದ್ರೆ ಇತರ ಮತೀಯರು ಇದರ ಬಗ್ಗೆ ನಮ್ಗೆ ಆಕ್ಷೇಪ ಮಾಡಿದರೆ ಏನು ಉತ್ತರ ಇರ್ತದೆ, ಇದನ್ನ ನಾವೇ ಯೋಚನೆ ಮಾಡ್ತೇವೆ. ಮೊದಲನೇ ಕೆಲವು ಮಾತ್ರ ನಾನು ಹೇಳಿದ್ದೇನೆ ಅಷ್ಟೇ, ಬಹಳ ಪ್ರಮುಖವಾಗಿರುವಂತಹ ಆಕ್ಷೇಪಗಳಿವೆ. ಮೊದಲನೇದಾಗಿ ರಾಮಚಂದ್ರ ಸೀತೆಯನ್ನು ಸೀತೆ ವಿವಾಹವಾಗಿ ವಾಪಸ್ ಬರ್ತಾ ಇರ್ಬೇಕಾದ್ರೆ ಅದರಲ್ಲಿ ಪರಶುರಾಮನಿಗೂ ರಾಮನಿಗೂ ಎದುರು ಬದಲು ಆಗ್ತದೆ, ಅಲ್ಲೊಂದು ಯುದ್ಧವೂ ಕೂಡ ಆಗ್ತದೆ. ಇವೆಲ್ಲ ನಾವು ವಾಲ್ಮೀಕಿ ರಾಮಾಯಣದಲ್ಲಿ ನೋಡ್ತೇವೆ. ಆದ್ರೆ ಇಲ್ಲಿ ಬರುವ ದೊಡ್ಡ ಕನ್ಫ್ಯೂಷನ್ ನನಗೆ ಅಂತ ಹೇಳಿದ್ರೆ, ಇವಾಗ ರಾಮಚಂದ್ರನನ್ನ ನೀವೊಬ್ಬ ಸಾಮಾನ್ಯವಾದ ವ್ಯಕ್ತಿ ಅಂತ ಹೇಳ್ತಿರೋ ದೇವರಲ್ಲಿ, ರಾಮಾಯಣದಲ್ಲಿ ನಿಮಗೆ ನಾರಾಯಣನ ಅವತಾರ ಅಂತ ಮೈಟಾಗೆ ಹೇಳ್ಬಿಟ್ರೆ ವಾಲ್ಮೀಕಿ ರಾಮಾಯಣ.
ಪರಶುರಾಮ ನಾರಾಯಣನ ಅವತಾರ ಅಂತ ಫೇಮಸ್. ಪರಶುರಾಮ ನಾರಾಯಣನ ಅವತಾರ ಆಗಿದ್ರೆ, ರಾಮನು ನಾರಾಯಣನ ಅವತಾರ ಆಗಿದ್ರೆ ಅವನು ಯಾರು ಅಂತ ಹೇಳಿ, ಇವನು ಯಾರು ತರಲಿ. ಮತ್ತೆ ಯಾರಿಗೆ ಹೊಡೆದಾಟ ಮಾಡ್ಕೊಳ್ತಾರೆ, ಹೋರಾಟ ಮಾಡ್ಕೊಳ್ತಾರೆ, ಯುದ್ಧ ಮಾಡ್ಕೊಳ್ತಾರೆ. ಇವರಲ್ಲಿ ಯಾರೋ ಒಬ್ಬ ನಾರಾಯಣ ಅಲ್ಲ, ಅಥವಾ ಇಬ್ರು ನಾರಾಯಣ. ಮತ್ತೆ ಅಥವಾ ನೀವು ಸುಮ್ಮನೆ ಹೇಳ್ತಾ ಇದ್ದೀರ. ಇವೆಲ್ಲ ಏನಂತ ಹೇಳಿದ್ರೆ ಸುಮ್ಮನೆ ರಾಮಚಂದ್ರನ ವ್ಯಕ್ತಿತ್ವವನ್ನು ದೊಡ್ಡದು ಮಾಡ್ಲಿಕ್ಕೆ ಅವನೊಬ್ಬ ದೇವರು ಅಂತ ಹೇಳ್ತಾ ಇದ್ರು. ಅಥವಾ ಇದೊಂದು ಬರೀ ಇಮ್ಯಾಜಿನರಿ ಸ್ಟೋರಿ, ನಡೆದ ಘಟನೆ ಅಲ್ಲ. ಯಾಕಂದ್ರೆ ನಡೆದ ಘಟನೆ ಆದ್ರೆ ಈ ಗುರು ದೇವರೇ ಒಬ್ಬನೇ ಡಬಲ್ ಆಕ್ಟಿಂಗ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ ಪಕ್ಷದಲ್ಲಿ ಅವನು ಯಾರು ಹೇಳಿ ಗೊತ್ತಾಗ್ತದೆ, ಇಲ್ಲ. ಇದೇನಂತ ಹೇಳಿದ್ರೆ ಅದರಿಂದಾಗಿ ಒಂದು ಕಾಲ್ಪನಿಕವಾದ ಕಥೆ. ನೋಡಿ, ಇದಕ್ಕೆ ಆಧುನಿಕರು ಹೇಳಿದ್ರೆ ಏನುತ್ತಾರೆ, ಇದು ಆ ಎರಡು ದಿನ ಮುಂದೆ ಹೋದ್ರೆ ಪ್ರಬಲವಾದ ಇನ್ನೊಂದು ಆಕ್ಷೇಪ ಇದೆ. ರಾಮಾಯಣ ರಾಮಚಂದ್ರ ಕಾಡಿಕೊಟ್ಟ ಯಾಕೋಸ್ಕರ? ತಂದೆಯ ಮಾತನ್ನ ಸತ್ಯ ಮಾಡ್ಲಿಕ್ಕೋಸ್ಕರ. ಸಾಮಾನ್ಯವಾಗಿ ನಾವು ರಾಮಾಯಣವನ್ನ ಕೇಳಿದವರೆಲ್ಲೂ ನಾವು ತಿಳ್ಕೊಳ್ತೇವೆ, ದಶರಥ ಕೈಕೇಯಿಗೆ ಮಾತು ಕೊಟ್ಟಿದ್ದ, ಆ ಮಾತನ್ನ ಸತ್ಯ ಮಾಡ್ಲಿಕ್ಕೋಸ್ಕರ, ತಂದೆಯ ಮಾತನ್ನ ಸತ್ಯ ಮಾಡ್ಲಿಕ್ಕೋಸ್ಕರ ರಾಮಚಂದ್ರ ಕಾಡಿಗೆ ಹೊರಟ. ಆದ್ರೆ ನೀವು ವಾಲ್ಮೀಕಿ ರಾಮಾಯಣದಲ್ಲಿ ಹೌದು, ರಾಮಚಂದ್ರ ಕಾಡಿಗೆ ಹೊರಟ. ಯಾಕೆ? ಕೈಕೇಯಿಗೆ ಮಾತು ಕೊಟ್ಟಿದ್ದಾನೆ ದಶರಥ ಅದನ್ನ ಸತ್ಯ ಮಾಡ್ಬೇಕು ಅಂತ. ರಾಮಚಂದ್ರ ಹೊರಟದ್ದಂತ ದಶರಥ ಒಪ್ಕೊಂಡ. ನೋಡಿ, ರಾಮಾಯಣ ಒಪ್ಕೊಳ್ಳಿ. ನಾನು ಕಾಡಿಗೆ ಹೋಗ್ತೇನೆ ಅಂತ ಹೊರಟಾಗ ದಶರಥಗೆ ನಮಸ್ಕಾರ ಮಾಡ್ಲಿಕ್ಕೆ ಬಂದಾಗ ಹೋಗ್ಬೇಡ ಅಂತ, ನೀನ್ ಕಾಡಿಗೆ ಹೋಗ್ಬೇಡ ಅಂತ ದಶರಥ. ಅಷ್ಟು ಮಾತ್ರ ಅಲ್ಲ, ಇನ್ನೆಷ್ಟೇ ಹೇಳ್ತಾನೆ ಅಂದ್ರೆ ನೀನೇ ರಾಜ ಆಗೋದು, ನೀನ್ ರಾಜ. ಮತ್ತೆ ನಾನು ತಪ್ಪು ಪ್ರತಿಜ್ಞಾ ಉಳ್ಳವನಾದ್ರೂ ತೊಂದ್ರೆ, ಸುಳ್ಳುಗಾರನಾದ್ರೂ ತೊಂದ್ರೆ, ಆದ್ರೆ ನೀ ಕಾಡಿಗೆ ಹೋಗ್ಬೇಡ. ಮತ್ತೆ ನಾನು ಅವಾಗ ಏನೋ ಮಾಡಿದ್ದೆ, ಇವಳು ಇಷ್ಟು ಮೋಸ ಮಾಡ್ತಾಳೆ ಅಂತ ನನಗೆ ಗೊತ್ತಿಲ್ಲ, ಕೈಗೆ ಈ ರೀತಿ ಮೋಸ ಮಾಡ್ತಾಳೆ ಅಂತ ಗೊತ್ತಿರಲಿಲ್ಲ, ಅದಕ್ಕಾಗಿ ನಾನು ಮಾಡಿದ್ದೆ. ಯಾಕೆ ನಡೆದೋಗ್ಬಿಡ್ತು. ನನ್ನನ್ನ ಸೆರೆಮನೆ ಹೇಳಿ, ಇಷ್ಟರ ಮಟ್ಟಿಗೆ ಹೇಳಿ ದಶರಥ, ನನ್ನನ್ನ ಸೆರೆಮನೆಯಲ್ಲಿಟ್ಟು ನೀನ್ ರಾಜ್ಯಭಾರ ಮಾಡುತ್ತೆ, ಯಾವುದೇ ಕಾರಣಕ್ಕೂ ನೀನ್ ಕಾಡಿಗೆ ಹೋಗ್ಬೇಕಂತ ಇದು ದಶರಥ ಹೇಳಿದ್ರು. ಹಾಗಿದ್ರು ರಾಮಚಂದ್ರ ಯಾಕೆ ಕಾಡಿಗೆ ಹೋಗ್ಲಿ? ಕೌಸಲ್ಯ ಹೋಗ್ತಿದ್ದಾರೆ, ಕೌಸಲ್ಯ ಹೋಗ್ಲಿ. ರಾಮಚಂದ್ರ ಕಾಡಿಗೆ ಹೋಗ್ಲಿಕ್ಕೆ ಕೌಸಲ್ಯ ಹೋಗ್ಲಿ. ಅವಳು ಹೇಳ್ತಾಳೆ, ಒಂದೊಮ್ಮೆ ನೀನ್ ತಂದೆ ಮಾತನ್ನ ನಡೆಸ್ಕೊಡ್ತೀಯ ಅಂತ ಆದ್ರೆ ತಾಯಿ ಮಾತು ಅಷ್ಟೇ ಮುಖ್ಯ ಅಲ್ವ. ನಾನು ಹೇಳ್ತಾ ಇದ್ರೆ ಹೋಗ್ಬೇಡ, ನೀನು ತಾಯಿ ಮಾತನ್ನ ನಡೆಸ್ಕೊಡೋದು ಮುಖ್ಯ ಅಲ್ವ, ಅದಕ್ಕೆ ನೀನು ಇಲ್ಲೇ ಇರ್ಬೇಕು ಅಂತ ಅವಳು ಹಠ ಹೇಳಿದ್ದಾಳೆ. ಕೌಸಲ್ಯ ಹೋಗ್. ಕಡೆಗೆ ರಾಮಚಂದ್ರ ಬಲಾತ್ಕಾರದಿಂದ ಅವಳನ್ನು ಒಪ್ಪಿಸ್ತಾನೆ. ತಂದೆ ಹೋಗ್ಲಿಲ್ಲ, ತಾಯಿಗೆ ಹೋಗ್ಲಿಲ್ಲ, ಅಯೋಧ್ಯೆ ಜನ ಸುತರ ಹೋಗ್ಲಿಲ್ಲ. ಅಂತಿದ್ದವರಲ್ಲ, ವಾಜಪೇಯಿ ಯಾರು ಮಾಡಿಸತ್ತ ದೊಡ್ಡ ದೊಡ್ಡ ಜ್ಞಾನಿಗಳು, ವೃದ್ಧ ಬ್ರಾಹ್ಮಣರು, ಇವ್ರು ಯಾರು ಒಪ್ಲಿಲ್ಲ. ಯಾರು ಒಪ್ಪದೇ ಇದ್ರು ಕೂಡ ರಾಮಚಂದ್ರನ ಒಂದೇ ಹಠ ಅಲ್ವಾ, ನಾನು ಹೋಗ್ತೇನೆ ಅಂತ ಎಷ್ಟು ಸರಿ. ಇಷ್ಟು ಜನರ ಮನಸ್ಸಿಗೆ ನೋಯಿಸಿ, ಇಷ್ಟು ಜನರ ಮನಸ್ಸನ್ನು ನೋಯಿಸಿ ರಾಮಚಂದ್ರ ಕಾಡಿಗೆ ಹೋಗಿದ್ ಸರಿಯಾ? ಇದಷ್ಟು ಸರಿ? ಹಾಗಿದ್ರೆ ನೀವು ದೇವರು ಅಂತ ಹೇಳ್ತೀರಲ್ವಾ, ದೇವರು ಇಷ್ಟೇನಾ? ಎಲ್ಲರ ಮನಸ್ಸನ್ನು ನೋಯಿಸಿ ಹೋಗುದೇ ದೇವರು. ನಿಜವಾಗ್ಲೂ ದೇವರು ಅಂತ ಆಗಿದ್ರೆ ಅವ್ರ ಮಾತಿಗೆ ಒಪ್ಪಿ, ಯಾಕಂದ್ರೆ ಭಕ್ತರ ಅಭಿಷ್ಟವನ್ನು ಪೂರಣೆ ಮಾಡುವ ದೇವರಲ್ಲ. ಇವಾಗ ಇಷ್ಟು ಅಯೋಧ್ಯೆ ಮಂದಿ ಗೋಗರಿತಾ ಇದ್ದಾರೆ, ಎಷ್ಟರ ಮಟ್ಟಿಗೆ ಅಂದ್ರೆ ರಾಮಚಂದ್ರ ರಥದಲ್ಲಿ ಕುಳಿತು ಹೊರಟ್ರೆ ಇಂದ ಓಡಿ ಬರ್ತಾರೆ, ಹೇಳ್ತಾರೆ, ಬೀಳ್ತಾರೆ. ಯಾಕೆ ಇಷ್ಟೆಲ್ಲ ರಾಮಚಂದ್ರ ಅವ್ರಿಗೆ ಕಷ್ಟ ಕೊಡ್ಬೇಕು? ಸರಿಯಾಯ್ತು, ರಾಮಚಂದ್ರ ಮಾಡಿ ಸರಿಯಾ? ರಾಮಾಯಣದಲ್ಲಿ ಈ ಪ್ರಶ್ನೆ ಗೊತ್ತಿರಬೇಕು. ಅಂದ್ರೆ ಕನ್ಫ್ಯೂಷನ್ ಕಡೆ ಯಾಕೆ ಕ್ರಿಯೇಟ್ ಆಗುತ್ತೆ? ಹೋಗಿ ರಾಮಚಂದ್ರ ಕಾಡಿಗೆ ಹೋದ. ಕಾಡಿಗೆ ಹೋಗಿ ಕಾಡಿನಲ್ಲಿ ನಂತರ ಸುಮಾರು ವರ್ಷದಿಂದ ಆಮೇಲೆ ಶೂರ್ಪನಖೆ ಪ್ರಸಂಗ. ಆ ಶೂರ್ಪನಖೆ ಪ್ರಸಂಗ ಬಂದಾಗ ಅಲ್ಲ ಅವಳು ಏನೋ ಬಂದು ರಾಮನನ್ನ ಮದುವೆ ಆಗಬೇಕು ಅಂತ ಬಂದು, ರಾಮ ಒಪ್ಲಿ. ಲಕ್ಷ್ಮಣ ಹತ್ರ ಕಳಿಸಿದ. ಅಂದ್ರೆ ಅವಳ ಹತ್ರ ಹಾಸ್ಯ ಮಾಡಿದ್ದು, ನೀನ್ ಲಕ್ಷ್ಮಣನ ಹತ್ರ ಹೋಗುವಂತ, ಲಕ್ಷ್ಮಣ ರಾಮನ ಹತ್ರ ಹೋಗುವಂತ. ಕಡೆಗೆ ಲಕ್ಷ್ಮಣ ಅವಳ ಮೂಗನ್ನ ಕಿವಿಯನ್ನು ತುಂಡು ಮಾಡಿ ಕಳಿಸಿದ್ರು, ಎರಡನ್ನು ತುಂಡು ಮಾಡಿ ಕಳಿಸಿದ್ರು. ಇದು ಬೇಕಿತ್ತ? ಒಂದು ಹೆಣ್ಣಿನ ಮೇಲೆ ಈ ರೀತಿ ದೌರ್ಜನ್ಯ ಮಾಡುವುದು ಸರಿಯಾ ರಾಮಚಂದ್ರ? ಅದು ರಾಮಚಂದ್ರನ ಸಮಕ್ಷಮದಲ್ಲಿ ಲಕ್ಷ್ಮಣ ಈ ರೀತಿ ಮಾಡಿದ. ಇದೆಷ್ಟು ಅವಳು ಕೇಳ್ಕೊಂಡ್ ಬಂದದ್ದೇನೋ ಸರಿ,
ಅದಕ್ಕೆ ಅವಳಿಗೆ ಹಾಗೆ ಬೈಕ್ ಕಳಿಸಿದ್ರೆ ಆಗ್ತಾ ಇರಲಿಲ್ಲ. ಅವಳ ಮೂಗು ಕಿವಿ ತುಂಡು ಮಾಡಿ ಕಳಿಸ್ಬೇಕಿತ್ತ. ಇದು ಒಂದು ಹೆಣ್ಣಿನ ಮೇಲೆ ಮಾಡುವ ದೌರ್ಜನ್ಯ. ಇದು ರಾಮಚಂದ್ರನ ವ್ಯಕ್ತಿತ್ವಕ್ಕೆ ಹೇಳಿದ್ದೇನೆ. ಮರ್ಯಾದಾ ಪುರುಷೋತ್ತಮ ಅಂತ ಹೇಳಿರಲ್ಲ, ಮರ್ಯಾದಾ ಪುರುಷೋತ್ತಮ ಮಾಡುವ ಕೆಲಸ ಬೇಕು, ಈ ರೀತಿ ಮಾಡುವ ಕೆಲಸ ಬೇಕು. ಏನು ಉತ್ತರ ಕೊಡ್ತೀವಿ ಇದಕ್ಕೆ? ರಾಮಾಯಣದಲ್ಲಿ ಹುಡುಕಿರೋರು ಇದಕ್ಕೆ ವಾಲ್ಮೀಕಿ ರಾಮಾಯಣ ಮುಂದೆ ಬರೋಣ. ಅಂದ್ರೆ ಇಂಥ ಕನ್ಫ್ಯೂಷನ್ಗಳು ಎಷ್ಟಿದೆ ಅಂತ. ಯಾಕೆ ಇದನ್ನು ನಾನು ಪ್ರಶ್ನೆ ಮಾಡ್ತಾ ಇದ್ದೇನೆ ಅಂದ್ರೆ, ಇದಕ್ಕೆಲ್ಲ ಸಮರ್ಪಕವಾದ ಉತ್ತರ ಕೊಟ್ಟವರು ಆಚಾರ್ಯರು. ಆಚಾರ್ಯ ಬಂದವರು ಬರದೇ ಇದ್ರೆ ಹೇಗೆ ಕನ್ಫ್ಯೂಷನ್ ಆಗಿ ಉಳಿತಾ ಇತ್ತು ಅಂತ ಹೇಳುವುದನ್ನು ನಾನು ಮುಂದೆ ಇಡ್ತಾ ಇದ್ದೆ. ಮುಂದಿನದ್ದು ವಾಲಿ ಸುಗ್ರೀವರ ಕಾಳ. ಅಲ್ಲಿ ರಾಮಚಂದ್ರ ಸುಗ್ರೀವನಿಗೆ ಮಾತು ಕೊಟ್ಟ, ಆಯ್ತು ನಾನು ನಿನಗೆ ಸಹಾಯ ಮಾಡ್ತೇನೆ, ಹೋಗು ವಾಲಿನ ಕರಿ. ಸುಗ್ರೀವ ರಾಮಚಂದ್ರನ ಮೇಲಿನ ನಂಬಿಕೆಯಿಂದಾಗಿ ಸುಗ್ರೀವನ ಕರೆದ, ವಾಲಿಯನ್ನು ಕರೆದ. ವಾಲಿ ಸುಗ್ರೀವರ ಕಾಳಗ ನಡೀತು. ನಿಜವಾಗಿಯೂ ಸುಗ್ರೀವ ರಾಮಚಂದ್ರನ ನಂಬ್ಕೊಂಡಿದ್ದಾನೆ. ನಂಬ್ಕೊಂಡು ಹೋದ್ರೆ ವಾಲಿ ಒಂದು ಹೊಡಿತಾ ಇದ್ದಾನೆ. ಅವನ ಹತ್ರ ಪೆಟ್ಟು ತಿಕ್ಕು ಹಣ್ಣು ನೀರ್ಗಾಯ ಹಣ್ಣಾಯಿ ನೀರ್ಗಾಯ ರಾಮಚಂದ್ರ. ಏನ್ ರಾಮಚಂದ್ರ, ನಿನ್ನ ನಂಬ್ಕೊಂಡು ಹೋದೆ, ನೀವು ಇಷ್ಟ ಮಾಡಿದ್ದೆ ನನಗೆ. ಅದಕ್ಕೆ ರಾಮಚಂದ್ರ ಹೇಳ್ತಾನೆ, ನೀವು ಅಣ್ಣ ತಮ್ಮ ಯಾರು ತರಲಿಲ್ಲ, ನನ್ನ ವಿಷಯ ಗೊತ್ತಾಗ್ಲಿಲ್ಲ. ಎಂತ ದೇವರಿಗೆ ಅಣ್ಣ ಯಾರಪ್ಪ ಯಾರು ಗೊತ್ತಾಗಲ್ಲ ಅಂತ ಹೇಳಿದ್ರೆ ಇವರಲ್ಲಿ ಎಂತ ದೇವರು ಅಂತ ಹೇಳ್ತಿರ್ತೀವಿ. ಇವರ ದೇವರ ಪಟ್ಟಿಯಲ್ಲಿ ಕೂರಿಸ್ಬಿಡ್ತೀರಿ. ಇದು ರಾಮಚಂದ್ರನ ಅವ್ರಿಗೆ ಅಣ್ಣ ಯಾರು ತಮ್ಮ ಯಾರು ಗೊತ್ತಾಗಿಲ್ಲ. ಕಡೆಗೆ ಒಂದು ಹಾರ ಹಾಕಿ ಕಳಿಸ್ಕೊಟ್ಟದು. ಹನುಮಂತ ಅಂತ ಹೇಳಿ, ಲಕ್ಷ್ಮಣ ಅಂತ ಹೇಳಿ, ಒಂದೊಂದ್ರಲ್ಲಿ ಒಂದೊಂದು ರೀತಿ ಬರ್ತದೆ. ಒಟ್ಟಿಗೆ ಒಂದು ಅಲ್ಲೇ ಬಳ್ಳಿ ಇತ್ತು, ಬಳ್ಳಿಯ ಹಾರ ಹಾಕಿ ಸುಗ್ರೀವನಿಗೆ ಕಳಿಸ್ಕೊಟ್ರು. ಇವಾಗ ಗೊತ್ತಾಯ್ತು ಸುಗ್ರೀವ ಹಾರ ಹಾಕಿ ಸುಗ್ರೀವ ಹಾರ ಹಾಕೊಳ್ತಿದ್ದ ಬಾಲಿ. ನಮ್ಮ ಹಾಗೇನೆ ರಾಮಚಂದ್ರ ಏನಂತ ಹೇಳಿದ್ರೆ ನಮ್ಮ ಹಾಗೆ ಒಬ್ಬ ಮನುಷ್ಯ. ಅದೇನಂತ ಹೇಳಿದ್ರೆ ನಮಗಿಂತ ಸ್ವಲ್ಪ ಸ್ಪೆಷಲ್ ವ್ಯಕ್ತಿತ್ವ ಇರೋ ವ್ಯಕ್ತಿ. ನೋಡಿ, ನೀವು ರಾಮಾಯಣವನ್ನು ನೋಡಿದ್ರೆ ನಿಮ್ಗೆ ಕಾಣುದಿಷ್ಟೇ. ಈ ಘಟನೆಗಳೆಲ್ಲ ನೋಡಿದ್ರೆ ಅದಕ್ಕಿಂತಲೂ ಮುಂದಿನ ದಿನದ್ದೇನು ಅಂತ ಹೇಳಿದ್ರೆ ದೊಡ್ಡ ಆಕ್ಷೇಪ. ಮರೆಯಲ್ಲಿ ನಿಂತು ಬಾಣ ಬಿಟ್ಟ ರಾಮಚಂದ್ರ ಅಲ್ಲಿಗೆ. ಇದು ಸುತರಾಮ್ ತಪ್ಪು. ಅದಕ್ಕೆ ಕೆಲವರದ್ದು ಏನ್ ಆಕ್ಷೇಪ ಅಂತ ಹೇಳಿದ್ರೆ ಇಷ್ಟೇ, ಯಾಕೆ ಎದುರಿಗೆ ಬರ್ಲಿಲ್ಲ ಅಂತ ಹೇಳಿದ್ರೆ ರಾಮನಿಗೆ ಭಯ, ವಾಲಿಗೆ ಭಯ ಇತ್ತು. ಏನು ಭಯ ಅಂತ ಹೇಳಿದ್ರೆ, ವಾಲಿಗೆ ಒಂದು ವರ ಇತ್ತು, ಇದ್ರ ನಿನ್ನ ಮುಂದೆ ಯಾರು ಬರ್ತಾರೆ ಅವ್ರ ಅರ್ಧ ಬಲ ನಿನಗೆ ಬಂದ್ಬಿಡ್ತದೆ. ಹಾಗಾಗಿ ರಾಮಚಂದ್ರ ನಾನು ವಾಲಿ ಮುಂದೆ ಹೋದೆ ಅಂದ್ರೆ ನಾನು ಅರ್ಧ ಬಲ ಅವನಿಗೆ ಹೋಗ್ಬಿಡ್ತದೆ. ಹಾಗಾಗಿ ಎದುರಿಗೆ ಬರ್ಲಿಲ್ಲ, ಮೂಲೆಯಲ್ಲಿ ನಿಂತು ಮರೆಯಲ್ಲಿ ಮಾಡಬೇಕ ಅಂತ ಹೇಳಿದ್ರೆ ರಾಮಚಂದ್ರ ಹೇಳಿ ಅಂತ ಹೇಳಿದಾಗ ಹೆದರಿಕೆ ಉಳ್ಳವ ಅಂತ ಹೇಳಿದಾಗ ರಾಮಚಂದ್ರ. ಆಮೇಲೆ ಬಂದು ಉತ್ತರ ಕೊಟ್ಟಾಗ ವಾಲಿಗೆ ಆಕ್ಷೇಪ ಮಾಡ್ತಾನೆ, ಇದೇ ಆಕ್ಷೇಪ ಮಾಡ್ತಾನೆ. ಎದರ ಬಂದು ಮಾಡ್ಕೊಳ್ಬೋದಿತ್ತಲ್ವ, ಮರೆಯಂತ ಯಾಕೆ ಮಾಡಬೇಕು? ನಾನು ರಾಮಚಂದ್ರ ಅಂತ ಹೇಳಿದ್ರೆ ವೀರಾಶ್ವರ ಅಂತ ತಿಳ್ಕೊಂಡಿದ್ದೆ. ಎಷ್ಟರ ಮಟ್ಟಿಗೆ ವಾಲಿ ಹೇಳ್ತಾನೆ ಅಂದ್ರೆ ವಾಲಿಗೆ ಎಷ್ಟು ರಾಮನ ಮೇಲೆ ನಂಬಿಕೆ ಇತ್ತು, ಅದಕ್ಕೆಲ್ಲ ಹುಸಿ ಬಿಡಿಸಿದವನಾಗ್ತು. ಹೇಳ್ತಾನೆ, ನನ್ನ ಹೆಂಡತಿ ಹೇಳಿತ್ತು ತಾನೆ. ನೋಡಿ, ಸುಗ್ರೀವ ರಾಮನೊಟ್ಟಿಗೆ ರಾಜಿ ಮಾಡ್ಕೊಂಡಿದ್ದಾನಂತೆ, ಅದಕ್ಕಾಗಿ ನೀವು ಹೋಗೋದು ಬೇಡ ಅಂತ. ಅದಕ್ಕೆ ವಾಲಿ ಹೇಳ್ತಾನೆ, ನಾನು ಹೇಳಿದೆ ನನ್ನ ಹೆಂಡತಿಗೆ ಸಾರಿಗೆ ಏನು ರಾಮಚಂದ್ರನೊಟ್ಟಿಗೆ ಸ್ನೇಹ ಮಾಡ್ಕೊಂಡಿದ್ದಾನ, ಸಂಧಾನ ಮಾಡ್ಕೊಂಡಿದ್ದಾನ. ಧರ್ಮಜ್ಞಶ್ಚ ಕೃತಜ್ಞಶ್ಚ ಕಥಂ ಪಾಪಂ ಕರಿಷ್ಯತಿ. ರಾಮಚಂದ್ರ ಧರ್ಮಜ್ಞ ಕೃತಜ್ಞ, ಅವನು ಹೇಗೆ ಪಾಪ ಮಾಡ್ತಾನೆ, ತಪ್ಪು ಮಾಡಿ ಸಾಧ್ಯವೇ ಇಲ್ಲ ಅಂತ ನಾನು ನಿನ್ನ ಮೇಲೆ ಸಂಪೂರ್ಣ ನಂಬಿಕೆಯಿಂದ ಬಂದೆ. ಅಂದ್ರೆ ನನ್ನ ವಿಶ್ವಾಸಕ್ಕೆ ಘಾತಕವನ್ನು ಮಾಡಿ ದ್ರೋಹ ಮಾಡಿದ್ಯಾ ನೀನು. ರಾಮಚಂದ್ರ ಬೈತಾನೆ. ಅದಕ್ಕೆ ರಾಮಚಂದ್ರ ಕೊಟ್ಟೋಗ್ತಾರೆ, ನೀನು ಅಕ್ರಮ ಮಾಡ್ತಾರೆ, ನಿನ್ನ ತಮ್ಮನ ಹೆಂಡತಿಯನ್ನು ನೀನು ಇಟ್ಕೊಂಡಿದ್ದೆ, ಬಲಾತ್ಕಾರ ನೀನು ಇಟ್ಕೊಂಡಿದ್ದೆ ರುಮೇ. ಅದಕ್ಕಾಗಿ ನಾನು ನಿನಗೆ ತಕ್ಕ ಶಾಸ್ತಿ ಮಾಡಬೇಕಾಯ್ತು. ನೀನು ಮಾಡಿದ ಅಧರ್ಮಕ್ಕೆ ತಕ್ಕ ಶಾಸ್ತಿಯನ್ನು ನಾನು ಮಾಡಿದೆ ಅಂತ ಹೇಳ್ತಾರೆ. ಓ, ಹಾಗಿದ್ರೆ ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡುವುದಕ್ಕಾಗಿದ್ರೆ ಮುಂದೆ ಸುಗ್ರೀವನಿಗೂ ಶಿಕ್ಷೆ ಕೊಡ್ಬೇಕಿದೆ ರಾಮಚಂದ್ರ. ಯಾಕೆಂತ ಹೇಳಿದ್ರೆ ಸುಗ್ರೀವ ಮಾಡಿದ್ದೇ ಕೆಲಸ. ಸುಗ್ರೀವ ವಾಲಿ ಹೆಂಡತಿಯನ್ನು ತಾನೇ ಇಟ್ಕೊಂಡ, ತಾರೇನ. ಇದು ರಾಮಾಯಣದಲ್ಲಿ ಬರ್ತದೆ. ಒಂದೊಮ್ಮೆ ವಾಲಿ ತನ್ನ ತಮ್ಮನ ಹೆಂಡತಿಯನ್ನು ಇಟ್ಕೊಳ್ಳುವುದು ತಪ್ಪ ಅಂದ್ರೆ, ಸುಗ್ರೀವ ತನ್ನ ಅಣ್ಣನ ಹೆಂಡತಿ ತಾಯಿಗೆ ಸಮಾನ ಅವಳನ್ನ ಕೊಟ್ಟಿಗೆ ಇಟ್ಕೊಳ್ಳೋ ಸಮ ಎಷ್ಟು ಸರಿ? ತಪ್ಪಲ್ವ? ಅದಕ್ಕೆ ರಾಮ ಏನಾದ್ರು ಶಿಕ್ಷೆ ಕೊಡ್ಲಿಲ್ಲ. ಯಾಕೆ?
ಪಕ್ಷಪಾತ. ರಾಮಚಂದ್ರನಿಗೆ ಪಕ್ಷಪಾತ, ಅದಕ್ಕಾಗಿ ಈ ರೀತಿ ಮಾಡಿದ. ಈ ರೀತಿ ಆಕ್ಷೇಪಗಳ ಆಕ್ಷೇಪ. ಇದಕ್ಕಿಂತಲೂ ಮುಂದಿನ ಆಕ್ಷೇಪ, ರಾಮನಿಗೆ ಅದೊಂದು ಮಾಯಾ ಮೃಗ ಅಂತ ಗೊತ್ತಾಗಿದೆ. ಆದ್ರೆ ಈತ ಉಳಿದಾನನು ಅಂತ ಹೇಳಿದ್ರೆ ಅಜ್ಞಾನಿ. ಇರಿ, ಇದಕ್ಕಿಂತ ಬಹಳ ಮುಖ್ಯ ಆಕ್ಷೇಪ ಯಾವುದು ಅಂತ ಹೇಳಿದ್ರೆ, ಯುದ್ಧ ಮುಗೀತು. ಯುದ್ಧ ಮುಗಿದ ಮೇಲೆ ಸೀತೆ ಬರ್ತಾಳೆ. ಪಾಪ ಎಷ್ಟರ ಮಟ್ಟಿಗೆ ಸೀತೆ ಅಂತ ಹೇಳಿದ್ರೆ, ರಾಮಾಯಣ ನೋಡಿದ್ರೆ ರಾಮನಿಂದ ಬೇರ್ಪಟ್ಟವಳು 3 ವರ್ಷ ಆಗ್ತಾ ಬಂದಿದೆ, ಅಲ್ಲಿ ತನಕ ಸ್ನಾನ ಮಾಡಿಲ್ಲ ಸೀತೆ. ಆ ಮಲಿನವಾದ ವಸ್ತ್ರ, ಮೈಯೆಲ್ಲ ಮಲಿನವಾದ ಮೈ. ಯಾಕಂದ್ರೆ ರಾಮನನ್ನ ನೋಡದೆ ನಾನು ಸ್ನಾನ ಮಾಡುತ್ತ. ರಾವಣನ ಕೊಂದ ಮೇಲೆ ವಿಭೀಷಣ ಸೀತಾಮಾತೆಗೆ ಸ್ನಾನ ಮಾಡಿಸಿ ಅಲಂಕಾರ ಮಾಡ್ಲಿಕ್ಕೆ ತೊಡಗಿದ್ರೆ ಸೀತೆ ಹೇಳ್ತಾ, ನಾನು ರಾಮನನ್ನ ನೋಡಿದೆ ಸ್ನಾನ ಮಾಡಲ್ಲ, ರಾಮನನ್ನ ನೋಡಿಯೇ ನಾನು ಸ್ನಾನ ಮಾಡುವುದು. ನೋಡಿ, ಅಂಥ ಪತಿವ್ರತೆ ಅವಳು ಸೀತೆ. ಅವಳನ್ನು ಕರ್ಕೊಂಬಂದ್ರೆ ರಾಮ ಹೇಳಿದ್ನು, ಪರಪುರುಷರ ಮನೆಯಲ್ಲಿ ಬಂದು ನಿನ್ನನ್ನು ಸ್ವೀಕಾರ ಮಾಡ್ಲಿಕ್ಕಾಗಲ್ಲ, ನೀನೇನ್ ಬೇಕಾದ್ರೂ ಮಾಡು, ಎಲ್ಲಿ ಬೇಕಾದ್ರು. ಕಡೆಗೆಲ್ಲ ಲಕ್ಷ್ಮಣನಿಗೆ ಹೇಳ್ತಾನೆ, ನೀನ್ ಬೇಕಾದ್ರೆ ಅವಳನ್ನು ಇಟ್ಬೋದು. ನೋಡಿ, ಇಷ್ಟರ ಮಟ್ಟಿಗೆ ರಾಮಚಂದ್ರ ಹೇಳ್ತಾನೆ. ಸರಿ ಆಯ್ತು. ಒಬ್ಬಳು ಪತಿಗಾಗಿಯೇ ಸರ್ವಸ್ವವನ್ನ ತ್ಯಾಗ ಮಾಡಿದಂತಹ ಒಬ್ಬ ಪತ್ನಿಗೆ ರಾಮಚಂದ್ರನೇ. ಅಂದ್ರೆ ನಿಜವಾಗಿಯೂ ಕೂಡ ಪತ್ನಿಗೆ ಮುಖ್ಯವಾಗಿ ನಂಬಿಕಸ್ಥ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಪತಿಯಾದವನು ಪತ್ನಿಯ ಮೇಲೆ ಸಂಪೂರ್ಣ ವಿಶ್ವಾಸ ಇಟ್ಕೊಳ್ಬೇಕು. ಮೂರನೇವ್ರು ಏನ್ ಬೇಕಾದ್ರೆ ಹೇಳಿ, ಅದು ಮುಖ್ಯ ಆಗಲ್ಲ ಅಂತ ಹೇಳಿದ್ರೆ ಪತಿಗೆ ಪತ್ನಿಯ ಮೇಲೆ ವಿಶ್ವಾಸ ಇರಬೇಕು. ಇಲ್ಲ ಅದೇ ಹೊರಟೋಯ್ತು. ರಾಮಚಂದ್ರನಿಗೆ ಸೀತೆಯ ಮೇಲೆ ವಿಶ್ವಾಸ ಹೊರಟೋಯ್ತನು. ಅದಕ್ಕೆ ತಾನೆ ನೀನೇನಾದ್ರೂ ಮಾಡ್ಕೊ, ಕಡೆಗೆ ಅಗ್ನಿ ಹಾಕ್ತಾ ಇರ್ಬೇಕಾದ್ರೆ ಬೇಡ ಅಂತ ಹೇಳಿಲ್ಲ ರಾಮಚಂದ್ರ. ಆದ್ರೆ ತನ್ನ ಹೆಂಡತಿ ಮೇಲೆ ಇಡು. ಎಷ್ಟು ಸರಿ ರಾಮಚಂದ್ರ ಈ ರೀತಿ ಮಾಡಿದ್ರೆ ಎಷ್ಟರ ಮಟ್ಟಿಗೆ ಸರಿ ಅಲ್ಲ? ಇದು ರಾಮನ ವ್ಯಕ್ತಿತ್ವವೇ ಅಲ್ಲ. ಮರ್ಯಾದಾ ಪುರುಷೋತ್ತಮ ಅಂತ ಏನು ಹೇಳ್ಸಿದೆ ಅಂತ ಮರ್ಯಾದೆಯೇ ಇಲ್ಲ ರಾಮಚಂದ್ರನಿಗೆ. ಇದ್ದಿದ್ರೆ ಸ್ತ್ರೀಯರ ಬಗ್ಗೆ ಈ ರೀತಿ ವರ್ತಿಸ್ತಾರೆ, ಸ್ತ್ರೀಯರ ಬಗ್ಗೆ ಈ ರೀತಿ ಕೀಳಾಗಿ ನೋಡ್ತಾರೆ. ಪರಪುರುಷರ ಮನೆಯಲ್ಲಿ ಇದ್ದು ಕೂಡಲೇ ಅವಳು ಚಾರಿತ್ರ ಕಳ್ಕೊಂಡ್ಬಿಟ್ಟು ಅಂತ ಸರಿಯಲ್ಲ. ರಾಮನ ಅಲ್ಲ, ನೀವು ರಾಮನ ವ್ಯಕ್ತಿತ್ವದ ಬಗ್ಗೆ. ಇನ್ನು ಕಡೆಯದ್ದಾಗಿ ಇವತ್ತು ತುಂಬಾ ಬರುವ ಆಕ್ಷೇಪ, ರಾಮನ ವ್ಯಕ್ತಿತ್ವದಲ್ಲಿ ಬರುವ ದೊಡ್ಡ ಆಕ್ಷೇಪ ಎಂದ್ರೆ ಗರ್ಭಿಣಿಯಾದ ಪತ್ನಿಯನ್ನ ಕಾಡಿಗಟ್ಟಿದ ರಾಮಚಂದ್ರ. ತುಂಬು ಗರ್ಭಿಣಿಯಾದ ಸೀತೆಯನ್ನ ಕಾಡಿಗಟ್ಟಿದವನು, ತನ್ನ ಹೆಂಡತಿಯನ್ನೇ ಸರಿಯಾಗಿ ನೋಡ್ಕೊಳ್ಳಿಕ್ಕೆ ಸಾಧ್ಯವಾಗದೇ ಇದ್ದವನು ಜನರನ್ನ ಏನ್ ನೋಡ್ಕೊಳ್ತಾನೆ? ಜನರ ಬಗ್ಗೆ ಏನ್ ಕಾಳಜಿ ವಹಿಸಿದ ರಾಮಚಂದ್ರ? ನೋಡಿ, ಇದು ದೊಡ್ಡ ಆಕ್ಷೇಪ ರಾಮಚಂದ್ರನಿಗೆ. ರಾಮಾಯಣವನ್ನ ಮೇಲ್ನೋಟಕ್ಕೆ ನೋಡ್ತೇವೆ, ಆದ್ರೆ ಒಳಮೊಕ್ಕರೆ ಇಂಥ ಆಕ್ಷೇಪಗಳು ತುಂಬಾ ಬರ್ತವೆ. ಇದಕ್ಕೆಲ್ಲ ಸಮರ್ಪಕವಾದ ಉತ್ತರವನ್ನು ನೋಡುವುದಾದರೆ ಅದೇ ನಿಜರೂಪ ದರ್ಶನ. ರಾಮನ ನಿಜರೂಪ ದರ್ಶನ. ಏನು ನಿಜರೂಪ ದರ್ಶನ? ರಾಮಚಂದ್ರ ಅಂತ ಹೇಳಿದ ಕೂಡಲೇ ನಮ್ಮ ಮನಸ್ಸಿನಲ್ಲಿ ಏನ್ ಬರ್ಬೇಕು, ಯಾವ ಭಾವನೆ ಬರ್ಬೇಕು? ನೋಡಿ, ಇದು ನಮ್ಗೆ ಆಚಾರ್ಯರು ಹೇಳಿ, ರಾಮಚಂದ್ರ ಅಂತ ಹೇಳಿದ ಕೂಡಲೇ ನಮ್ಮ ಮನಸ್ಸಿನಲ್ಲಿ ಮೊದಲು ಬರಬೇಕಾದದ್ದು ದೇವರು. ಏನು ದೇವರು ಅಂತ ಹೇಳಿದ್ರೆ ಯಾರು ದೇವರು? ಕಂಡುಕೊಂಡವರನ್ನ ದೇವರು ಅಂತ ಹೇಳಿಕ್ಕಾಗತ್ತಾ? ಆಗುದಿಲ್ಲ. ಮತ್ತೆ ದೇವರು ಅಂತ ಹೇಳುವುದನ್ನ ವೇದ ಹೇಳ್ತಾ ಇದೆ. ಯಾರು ದೇವರು ಅಂತ ಹೇಳಿದ್ರೆ ಸರ್ವಗುಣ ಸಂಪನ್ನನಾಗಿರುವವನು, ಸರ್ವದೋಷ ವಿವರ್ಜಿತನ, ಅವನು ದೇವರು. ಅಂದ್ರೆ ದೇವರು ಅಂತ ಹೇಳಿದ್ರೆ ಅವನಲ್ಲಿ ಒಂದೇ ಒಂದು ದೋಷ, ನೋ ಫಾಲ್ಟ್ ಅಟ್ ಆಲ್. ಅಷ್ಟು ಮಾತ್ರ ಅಲ್ಲ, ಏನೇನು ಒಳ್ಳೆ ಗುಣ ಇದೆ ಎಲ್ಲ ದೇವರು ಅಂತ ಹೇಳಿದ್ರೆ ತುಂಬಾ ಒಳ್ಳೆ. ಒಂದೇ ಒಂದು ಕೆಟ್ಟ ಗುಣ, ಎಲ್ಲಾ ಒಳ್ಳೆ ಗುಣಗಳು ಅವನದೇ. ಇಂಥ ವ್ಯಕ್ತಿತ್ವ ರಾಮಚಂದ್ರ. ಅದಕ್ಕಾಗಿಯೇ ಅವನನ್ನ ದೇವರು ಅಂತ ಶಾಸ್ತ್ರಗಳು, ವೇದಗಳು ದೇವರನ್ನ, ರಾಮಚಂದ್ರನ ದೇವರು ಅಂತಾರೆ. ನೋಡಿ, ಇದು ಮುಖ್ಯವಾಗಿ ನಮಗೆ ಇರ್ಬೇಕಾದ್ರೆ ರಾಮಾಯಣವನ್ನ ಅಧ್ಯಯನ ಮಾಡ್ಲಿಕ್ಕೆ ನಾವು ತೊಡಗಿದಾಗ ಪ್ರಾಥಮಿಕವಾಗಿ ನಮ್ಮ ಮನಸ್ಸಿನಲ್ಲಿ ಇರಬೇಕಾದದ್ದು ಏನಂತ ಹೇಳಿದ್ರೆ, ರಾಮಚಂದ್ರ ದೇವರು, ಸರ್ವಗುಣ ಸಂಪನ್ನನಾದವನು, ಸರ್ವದೋಷ ವಿವರ್ಜಿತನ. ಆದ್ರೆ ಇದು ಮೊದಲಿದ್ದ ಕಡೆ ತಲುಪಿರ್ಬೇಕು. ಅದೇ ನಾನು ಹೇಳಿದ್ದು, ಪೂರ್ವಾಪರ ವಿರೋಧ ಬರದ ಹಾಗೆ ಆಚಾರ್ಯರು ನಿರ್ಣಯ ಮಾಡಿದರು. ಹೇಗೆ ನಿರ್ಣಯ ಮಾಡಿ? ಇವಾಗ ಮೊದಲಿಂದ ನಾವು ನೋಡ್ತಾ ಹೋಗ್ತೇವೆ. ನಾವು ನೋಡಿದ್ವಿ
ಪರಶುರಾಮನ ಘಟನೆ. ಪರಶುರಾಮನ ಘಟನೆಯನ್ನು ನಾವು ನೋಡಿದಾಗ ಪರಶುರಾಮ ರಾಮ ಇಬ್ರು ಎದುರು ಬದಲಾದ್ರೂ ಕೂಡ ಇವನು ಗೊತ್ತಾಗ್ಲಿಲ್ವಾ, ಇವನು ಗೊತ್ತಾಗ್ಲಿಲ್ವಾ? ಗೊತ್ತಾಯ್ತು. ಮತ್ತೆ ಯಾಕೆ ಹೋರಾಟ ಮಾಡೋದು? ಅದರಿಂದ ಬೇರೆ ಕಥೆ ಇದೆ. ಅದರಿಂದಾಗಿ ಆಚಾರ್ಯರು ಈ ಗ್ರಂಥವನ್ನು ಬರೀಬೇಕಾದ್ರೆ ತಾವು ಹೇಳ್ತಾರೆ, ನಾನು ಬರೀ ರಾಮಾಯಣ ಇಟ್ಕೊಂಡು ಬಂದದ್ದಲ್ಲ, ಮತ್ತೆ ನಾನು ಎಲ್ಲಾ ಶಾಸ್ತ್ರಗಳನ್ನ ನೋಡಿ ಅಧ್ಯಯನವನ್ನ ಮಾಡಿ ಕಡೆಗೆ ಕೊಟ್ಟಿರುವ ನಿರ್ಣಯ. ಯಾಕಂದ್ರೆ ಯಾವತ್ತೂ ನಿರ್ಣಯವನ್ನ ನಾನು ಕೊಡ್ಬೇಕಾದ್ರೆ, ಜಡ್ಜ್ಮೆಂಟ್ ಅನ್ನ ಕೊಡ್ಬೇಕಾದ್ರೆ, ಒಬ್ಬ ಜಡ್ಜ್ಮೆಂಟ್ ಅನ್ನ ಕೊಡ್ಬೇಕಾದ್ರೆ ವಾದ ಪ್ರತಿವಾದ ಇದನ್ನು ಸಂಪೂರ್ಣವಾಗಿ ಆಲಿಸಿದ ಮೇಲೆ ಜಡ್ಜ್ಮೆಂಟ್ ಕೊಟ್ರೆ ಮಾತ್ರ ಅದು ಸರಿಯಾದ ಜಡ್ಜ್ಮೆಂಟ್ ಆಗಿರ್ತದೆ ಹೊರತು ಏಕಪಕ್ಷೀಯವಾಗಿ ಯಾವುದೊಂದು ಇವತ್ತು ಮಾತ್ರ ನಾನು ವಾದಕ್ಕೆ ಹೇಳಿದೆ, ನಾನು ಜಡ್ಜ್ಮೆಂಟ್ ಕೊಟ್ರೆ ಸರಿಯಾದದ್ದಲ್ಲ. ಹಾಗೆಯೇ ನಾನು ಎಲ್ಲಾ ಗ್ರಂಥಗಳನ್ನ ಅವಲೋಕನ ಮಾಡಿ ಈ ಮಹಾಭಾರತ ತಾತ್ಪರ್ಯ ರಚನೆ ಮಾಡಿದ್ದೇನೆ. ಅದರಿಂದಾಗಿ ಆಚಾರ್ಯರಿಗೆ ಎಚ್ಚರಿಕೆಯೂ ಕೂಡ ಕೊಡ್ತಾರೆ. ನೈಕ ಗ್ರಂಥಾಶ್ರಯ ತಸ್ಮಾತ್, ಕೇವಲ ಯಾವುದೂ ನೀವು ಒಂದು ಗ್ರಂಥ ನೋಡಿ ಇದರ ಬಗ್ಗೆ ಆಕ್ಷೇಪ ಮಾಡಬೇಡಿ. ಯಾಕಂದ್ರೆ ನೀವು ನೋಡಿರುವುದು ಬರೀ ಒಂದು ಮುಖ, ನಾನು ಅನಂತ ಮುಖದಲ್ಲಿ ಅದಕ್ಕಾಗಿ ಆಕ್ಷೇಪ ಮಾಡೋದಕ್ಕಿಂತ ಮುಂಚೆ ನೋಡಿ. ಅದೇ ಆಚಾರ್ಯರು ಒಂದೊಂದು ನಿರ್ಣಯ ಕೊಡ್ಬೋದು. ಇಲ್ಲಿ ನಿಮಗೆ ವಾಲ್ಮೀಕಿ ರಾಮಾಯಣದಲ್ಲಿ ಕಾಣದಾಗಿರ್ತದೆ, ಪುರಾಣಗಳಲ್ಲಿ ಅದನ್ನ ಯಾಕೆ ರಾಮರು ಎದುರಾಗಿ ಹೋರಾಟ ಮಾಡ್ಕೊಂಡು ಗೊತ್ತಿಲ್ಲದೆ ಅಲ್ಲ, ಮತ್ತೆ ಗೊತ್ತಿದೆ. ಮತ್ತೆ ಯಾಕೋಸ್ಕರ ಅಂತ ಹೇಳಿದ್ರೆ ಅಲ್ಲಿ ಒಬ್ಬ ಅಸುರ ಇದ್ದ, ಅವನ ನಾಶಕ್ಕೋಸ್ಕರ ಯಾರು? ಅತುಲ ಎಂಬಂತ ಒಬ್ಬ ದೈತ್ಯ ಇದ್ದ. ಆ ದೈತ್ಯನ ಸಂಹಾರಕ್ಕೋಸ್ಕರ ನಡೆದ ನಾಟಕ ಇದು ನೋಡಿ. ಈ ಘಟನೆ ತಿಳಿಸಿದ್ರು. ಇದು ಆಚಾರ್ಯರು ಬೇರೆ ಬೇರೆ ಪುರಾಣಗಳಿರೋದನ್ನ ತೆಗೆದು ಹೇಳಿದ್ರು. ಇವನೇನು ಬ್ರಹ್ಮದೇವರನ್ನು ಕುರಿತು ತಪಸ್ಸು ಮಾಡಿದ ಅತುಲ, ನಾನು ಎಲ್ಲೋ ಕಡೆ ವ್ಯಾಪಿಸ್ಕೊಂಡ್ ಬಿಡ್ಬೇಕು. ಅಂದ್ರೆ ವ್ಯಾಪಿಸ್ಕೊಳ್ಳುದು ಅಂತ ಹೇಳಿದ್ರೆ ಏನು? ದೈತ್ಯರು ವ್ಯಾಪಿಸ್ಕೊಳ್ಳುದು ಅಂತ ಏನಿಲ್ಲ, ಎಲ್ಲರೊಳಗೆ ಸೇರ್ಕೊಳ್ಳುದು, ಅವ್ರ ಮನಸ್ಸು ಹಾಳು ಮಾಡ್ಕೊಂಡು. ದೈತ್ಯರ ಕೆಲಸವೇ ಇದು, ಎಲ್ಲರ ಮನಸ್ಸಿನೊಳಗೆ ಎಲ್ಲರ ಇಂದ್ರಿಯಗಳು ಸೇರ್ಕೊಳ್ಳೋದು, ಹಾಳು ಮಾಡೋದು. ಅದೇ ರೀತಿ ಅತುಲ ಮಾಡ್ತಾ ಇದ್ದ. ಅವನಿಗೆ ತಪಸ್ಸು ಮಾಡ್ಬೇಕು ಅಂತ, ಅದಕ್ಕೋಸ್ಕರ ಅವನ ಆಯ್ಕೆ ಮಾಡ್ಕೊಂಡದ್ದು ಎಲ್ಲಿ ಅಂತ ಹೇಳಿದ್ರೆ ಶಿವನನ್ನ ಕುರಿತು ತಪಸ್ಸು ಮಾಡಿ ನಾನು ವಿಷ್ಣುವಿನ ದೇಹದೊಳಗೆ ಸೇರ್ಕೊಳ್ಬೇಕು. ಯಾಕಂದ್ರೆ ವಿಷ್ಣುವಿನ ದೇಹದೊಳಗೆ ಸೇರ್ಕೊಂಡ್ರೆ ನಾನು ಸುರಕ್ಷಿತ, ನಾನು ಯಾರೇನು ಮಾಡ್ಲಿಕ್ಕಾಗುತ್ತೆ. ಯಾಕಂದ್ರೆ ವಿಷ್ಣುವಿಗೆ ಸೋಲಿಲ್ಲ, ವಿಷ್ಣುವಿನ ಒಳಗೆ ಕೂತ್ರೆ ನನಗೆ ಸಾಯಿ. ನೋಡಿ, ಈ ರೀತಿ ಅವನು ವಿಷ್ಣುವಿನ ದೇಹದೊಳಗೆ ಕೂರ್ಲಿಕ್ಕೆ ಶಿವನ ಹತ್ರ ಹೊರತುಕೊಂಡ. ತಥಾಸ್ತು ಹೇಳಿದ ಶಿವ. ಹಾಗಾಗಿ ವಿಷ್ಣುವಿನೊಳಗೆ ಕೂತು ಇಡೀ ಲೋಕಕ್ಕೆ ಬಾಧೆ ಕೊಡ್ತಾ ಇದ್ದ, ತೊಂದರೆ ಕೊಡ್ತಾ ಇದ್ದ. ಇವಾಗ ಅವನು ಸಾಯಬೇಕು ಅಂತ ಹೇಳಿದ್ರೆ ವಿಷ್ಣು ಸೋಲು, ಅದಕ್ಕೋಸ್ಕರವೇ ವಿಷ್ಣುವಿಗೆ ಸೋಲುವುದು ಅಂತ ಹೇಳಿದ್ರೆ ತನ್ನ ರೂಪದೊಂದಿಗೆ ಒಂದು ಬೇರೆ ಯಾರೊಟ್ಟಿಗೂ ಸೋಲ. ಯಾಕಂದ್ರೆ ಸರ್ವೋತ್ತಮ ವಿಷ್ಣು ನೋಡಿ. ಅದಕ್ಕೋಸ್ಕರವೇ ಪರಶುರಾಮ ರಾಮನ ಮುಂದೆ ಸೋತ ಹಾಗೆ ನಟಿಸಿದ್ದಾರೆ. ಇದೆಲ್ಲ ವಾಲ್ಮೀಕಿಗಳು ಹೇಳಿಲ್ಲ ಅಂತಲ್ಲ, ವಾಲ್ಮೀಕಿಗಳು ಹೇಳ್ತಾರೆ. ಆದ್ರೆ ವಾಲ್ಮೀಕಿಗಳು ಎಲ್ಲವನ್ನು ಕೂಡ ಮುಚ್ಚಿಟ್ಟು ಹೇಳ್ತಾರೆ. ಯಾಕಂದ್ರೆ ರಾಮಾಯಣದಲ್ಲಿ, ವಾಲ್ಮೀಕಿ ರಾಮಾಯಣದಲ್ಲಿ ಬರ್ತದೆ, ಬಾಣವನ್ನ ಹೂಡಿ ಬಾಣ ಬಿಟ್ಟು ಗೇಲಿ ಮಾಡ್ತಾನೆ ರಾಮಚಂದ್ರ ಪರಶುರಾಮನಿಗೆ. ಏನಂದ್ರೆ ನಿನ್ ತಪಸ್ಸೋಯ್ತು ಇಷ್ಟೇ ನಮ್ಗೆ ವಾಲ್ಮೀಕಿ ರಾಮಾಯಣದಲ್ಲಿ ಗೊತ್ತಾಗುತ್ತೆ. ಇದಕ್ಕೆ ಆಚಾರ್ಯರು ಸ್ಪಷ್ಟವಾಗಿ ನಿಜವಾಗಿ ಅಲ್ಲಿ ನಡೆಸುತ್ತೇವೆ ಅಂತ ಹೇಳಿದ್ರೆ, ಯಾವಾಗ ರಾಮಚಂದ್ರ ತಾನು ಬಿಲ್ಲಿಗೆ ಬಾಣವನ್ನು ಹೂಡಿದ, ಬಿಡು, ಎಲ್ಲಿಗೆ ಬಿಡ್ಬೇಕು ಹೇಳು, ನಾನು ಬಿಡ್ತೇನೆ ಅಂತ ಪರಶುರಾಮ ಹೇಳಿದ, ಬಿಡು, ನನಗೆ ಬಿಡು ಬಾಣ. ಆಗ ಒಳಗಿದ್ದ ಆ ದೈತ್ಯನಿಗೆ ಪರಶುರಾಮ ಹೇಳಿದ, ನೋಡು, ನಾನು ಸೋತಿದ್ದೇನೆ, ಅದರಿಂದಾಗಿ ಇವಾಗ ನೀನ್ ಸಾಯ್ತೀಯ, ಅದರಿಂದ ಹೊರಗೆ ಬಂದ್ಬಿಡು. ಅತುಲ ಹೆದರಿದವರು, ನಾನು ಇಲ್ಲಿವರೆಗೆ ವಿಷ್ಣುವಿಗೆ ಸೋಲಿಲ್ಲ ಅಂತ ತಿಳ್ಕೊಂಡಿದ್ದೆ, ಈಗ ವಿಷ್ಣುವಿಗೆ ಸೋಲಕ್ಕಾಯ್ತಲ್ವಾ ಅಂತ ಹೇಳಿ ನಾನು ಹೊರಗೆ ಬರ್ತಾ ಇದ್ದಾಗಿನ ರಾಮಚಂದ್ರ ಬಾಣ ಬಿಟ್ಟು ಅತುಲ. ಅದರಿಂದಾಗಿ ತಪಸ್ಸು ಹೋಯ್ತು ಅಂದ್ರೆ ತಪಸ್ಸು ಮಾಡ್ತಾ ಇದ್ದವನು ಹೊರಟೋದ ಅಂತ, ಅತುಲ ಹೊರಟೋದ ಅಂತ. ಹೀಗೆ ಅತುಲನ ಸಾವಿಗಾಗಿ ಇವರಿಬ್ಬರಲ್ಲಿ ನಡೆದಂತಹ ಒಂದು ನಾಟಕ ಗೊತ್ತಿಲ್ಲ ಅಂತಲ್ಲ. ಅದರಿಂದಾಗಿ ಆಚಾರ್ಯರು ಸ್ಪಷ್ಟ ಹೇಳ್ತಾರೆ,
ಸಚೇಷ್ಟಿತಂ ಚೈವ ನಿಜಾಶ್ರಯಸ್ಯ ಸಚೇಷ್ಟಿತಂ ಚೈವ ನಿಜಾಶ್ರಯಸ್ಯ ಜನಸ್ಯ ಸತ್ತತ್ವ ವಿಬೋಧ ಕಾರಣಂ. ನಿಜವಾಗ್ಲೂ ಕೂಡ ಇದು ಸಜ್ಜನರಿಗೆ ತಿಳಿಸ್ಲಿಕ್ಕೋಸ್ಕರ. ಏನು ಅಂತ ಹೇಳಿದ್ರೆ ಪರಶುರಾಮ ರಾಮ ಇಬ್ರು ಒಬ್ಬನೇ, ಬೇರೆ ಬೇರೆ ಅಲ್ಲ. ಅದಕ್ಕೋಸ್ಕರವೇ ಇಬ್ರು ಐಕ್ಯವಾದಂತೆ. ಇದು ವಾಲ್ಮೀಕಿ ರಾಮಾಯಣದಲ್ಲಿ ಕಾಣದ ವಿಷಯ, ಬೇರೆ ಪುರಾಣದಲ್ಲಿ ಇಬ್ರು ಐಕ್ಯವನ್ನು ಒಂದು ಹೇಳಿದ್ರು. ನಾವಿಬ್ರು ಬಂದೆ. ಈ ರೀತಿ ಸಜ್ಜನರಿಗೆ ಸ್ಪಷ್ಟ ಜ್ಞಾನ ಬಂತು. ಆದ್ರೆ ಯಾರು ದುಷ್ಟ ಜನರಿದ್ದಾರೆ ಅವರಿಗೆ ಪರಶುರಾಮ ಬೇರೆ, ರಾಮ ಬೇರೆ. ಅಥವಾ ಪರಶುರಾಮನಲ್ಲಿ ರಾಮನಷ್ಟು ಶಕ್ತಿ ಇಲ್ಲ, ರಾಮನಿಗೆ ತುಂಬಾ ಶಕ್ತಿ, ಈ ರೀತಿ ಎಲ್ಲ ತಪ್ಪು ಕಲ್ಪನೆಗಳು ಬಂತು. ಆದ್ರೆ ನಿಜವಾಗಿಯೂ ಕೂಡ ತಪ್ಪು ಕಲ್ಪನೆ ಕೊಡ್ಲಿ. ನಾವಿಬ್ರು ಒಂದೇ ಅಂತ ತೋರಿಸಿದಾನೆ ಎಂದು ಇದನ್ನು ಆಚಾರ್ಯರು ಸ್ಪಷ್ಟವಾಗಿರ್ತಾರೆ. ಅಂದ್ರೆ ಈ ಘಟನೆಗೆ ಸಮರ್ಪಕವಾದ ಉತ್ತರವನ್ನು ಆಚಾರ್ಯರು ಕೊಡ್ತಾರೆ. ಈ ಕಾರಣಕ್ಕೆ ಮುಂದಿನದು ನಾವು ನೋಡಿದ ಆಕ್ಷೇಪ ಏನು ತಿಳಿದ್ರೆ, ರಾಮಚಂದ್ರ ದಶರಥನ ಬೇಡ ಬೇಡ ಅಂತ ಮಾತು ಹೇಳ್ತಾ ಇದ್ರು ಕೂಡ ಹೊರಡ್ಬೇಕ, ಜನರ ಮನಸ್ಸನ್ನು ನೋಯಿಸಿ ಹೊರಡ್ಬೇಕ, ತಾಯಿಯ ಮಾತನ್ನು ಕೇಳದೆ ಹೊರಟ. ಹೌದು, ಹೇಗೆ ರಾಮಚಂದ್ರ ಅಷ್ಟೆಲ್ಲ ಮಾಡಿ ಹೋಗ್ಬೇಕಾಗಿ? ಭಗವಂತ ಅಂತ ನೀವು ಹೇಳುದಾಗಿದ್ರೆ, ದೇವರು ಅಂತ ಹೇಳುದಾಗಿದ್ರೆ ಭಕ್ತರ ಅಭೀಷ್ಟವನ್ನ ಪೂರ್ಣೆ ಮಾಡೋದು ಮುಖ್ಯ ಅಲ್ವಾ ಅಂತ ಹೇಳಿದ್ರೆ, ನೋಡಿ ಇದು ತುಂಬಾ ಚಂದವಾದ ಮಾತು, ನಮಗೆ ಗೊತ್ತಿಲ್ಲದ ಮಾತು. ರಾಮಚಂದ್ರ ಕಾಡಿಗೆ ಹೋದದ್ದು ತಂದೆಯ ಮಾತನ್ನ ಸತ್ಯ ಮಾಡಲಿಕ್ಕೆ ಅಂತ ಹೇಳುವಂತಹದ್ದು ಅದು ಸ್ವಲ್ಪ ಸತ್ಯ ಆಗುತ್ತೆ, ಅಲ್ಪ ಸತ್ಯ. ನಿಜವಾದ ಸತ್ಯ ಏನು ಅಂತ ಹೇಳಿದ್ರೆ, ತ್ರಿದಶ ಮುನಿ ಕೃತೆ ರಣ್ಯಮೇವ ವಿವೇಶ, ಇದನ್ನ ಆಚಾರ್ಯ ಹೇಳುವಂತಹ ಮಾತ. ನಿಜವಾಗ್ಲೂ ಕೂಡ ರಾಮಚಂದ್ರ ಓದದ್ ಯಾಕೆ ಅಂತ ಹೇಳಿದ್ರೆ, ಒಂದನೇದಾಗಿ ಸಮ್ಮಾನಯನ್, ತಂದೆಯ ಮಾತಿಗೆ ಗೌರವ ಕೊಟ್ಟು ಹೌದು, ಆದ್ರೆ ಮುಖ್ಯವಾಗಿ ದೇವತೆಗಳಿಗೆ, ಮುನಿಗಳಿಗೋಸ್ಕರ ನಾನು ಅರಣ್ಯವನ್ನು ಪ್ರವೇಶ. ಇದು ಈ ಕಟು ಸತ್ಯ, ನಿಜವಾದ ಸತ್ಯ, ಅಂತರಂಗದ ಸತ್ಯ ಅಯೋಧ್ಯೆಯ ಜನರು, ದಶರಥನಿಗೆ ಗೊತ್ತಿಲ್ಲ, ಕೌಸಲ್ಯಗೆ ಗೊತ್ತಿಲ್ಲ, ರಾಮಚಂದ್ರನಿಗೆ ಮಾತ್ರ ಗೊತ್ತು, ದೇವತೆಗಳಿಗೆ. ಯಾಕಂದ್ರೆ ದೇವತೆಗಳು ರಾಮನಾಗ ಅವತಾರ ಮಾಡಬೇಕು ಅಂತ ಯಾಕೆ ಪ್ರಾರ್ಥನೆ ಮಾಡ್ಬೋದು? ರಾವಣನ ಕಾಟವನ್ನ ತಡ್ಕೊಳಿಕ್ ಆಗ್ತಾ ಇಲ್ಲ, ರಾಕ್ಷಸರ ಕಾಟವನ್ನ ತಡ್ಕೊಳಿಕ್ ಆಗ್ತಾ ಇಲ್ಲ. ರಾಮಚಂದ್ರ ಕಾಡಿಗೆ ಹೊರಟಿರುವ ಉದ್ದೇಶ ಏನು ಅಂತ ಹೇಳಿದ್ರೆ, ನಾನೇನು ದೇವತೆಗಳಿಗೆ ಮಾತು ಕೊಟ್ಟಿದ್ದೇನೆ, ರಾವಣನ ಸಂಹಾರ ಮಾಡ್ತೇನೆ, ರಾಕ್ಷಸರ ಸಂಹಾರ ಮಾಡ್ತೇನೆ ಅಂತ, ಅದಕ್ಕೋಸ್ಕರ. ಎರಡನೇದೇನು ಅಂತ ಹೇಳಿದ್ರೆ, ಇಲ್ಲಿ ಈಗ ಅಂದ್ರೆ ರಾಮಚಂದ್ರ ಇಲ್ಲಿ ಒಂದು 12 ವರ್ಷ ಆಗಿದೆ ಮದುವೆ ಆದ್ಮೇಲೆ, ಅಲ್ಲಿಂದ ಇಲ್ಲಿ ಒಂದು 28 ವರ್ಷ ಇವಾಗ ರಾಮಚಂದ್ರನಿಗೆ. ಆದ್ರೆ 100 ವರ್ಷಗಳಿಂದ ಕಾಡಲ್ಲಿ ಋಷಿಗಳು ಕಾಯ್ತಾ ಇದ್ರು ರಾಮಚಂದ್ರನ್ ಯಾವಾಗ ಬರ್ತಾನೆ ರಾಮ, ಯಾವಾಗ ಬರ್ತಾನೆ ರಾಮ. ನಾವು ಕೇಳ್ತೇವೆ ಶಬರಿ, ಶರಭಂಗ, ಇಂಥ ಋಷಿಗಳು ಕಾಯ್ತಾ ಇದ್ದಾರೆ. ನಾವು ರಾಕ್ಷಸರ ಉಪಟಳವನ್ನು ತಡ್ಕೊಂಡು ಕೂಡ ರಾಮ ಯಾವಾಗ ಬರ್ತಾನೆ, ರಾಮ ಯಾವಾಗ ಬರ್ತಾನೆ, ನಮ್ಮನ್ನು ರಕ್ಷಣೆ ಮಾಡ್ತಾನೆ. ಇದು ರಾಮನಿಗೆ. ಅದಕ್ಕಾಗಿ ಆ ಕಾಡಿನಲ್ಲಿರುವ ಋಷಿ ಮುನಿಗಳಿಗೆ ಈಗ ತುರ್ತು ಅವರಿಗೆ ನನ್ನ ಅವಶ್ಯಕತೆ ಇದೆ, ಅಯೋಧ್ಯೆ ಜನರಿಗೆ. ಅದಕ್ಕಾಗಿ ಯಾರಿಗೆ ತುರ್ತು ಅವಶ್ಯಕತೆ ಇದೆಯೋ ಅದಕ್ಕೋಸ್ಕರ ಆಗ್ತದೆ. ಮತ್ತೆ ದೇವತೆಗಳಿಗೆ ಏನ್ ಮಾತು ದುಡಿದಾನೆ ಅದನ್ನು ಸತ್ಯ ಮಾಡಿಕೊಳ್ಳೋದು ಅಲ್ಲ. ಇಷ್ಟ ಆದ್ರೂ ಕೂಡ ಅಯೋಧ್ಯೆಯ ಜನರ ಮಾತನ್ನ ಅವ್ರಿಗೆ ಮನಸ್ಸಿಗೆ ನೋಯಿಸಿದ್ದೆ ಅಲ್ವಾ? ಇಲ್ಲ. ಹೇಗೆ ಅಂತ ಹೇಳಿದ್ರೆ, ಯಾವತ್ತು ದೇವರ ನಿಯಮವೇ ನಿಮಗೆ ಸುಖ ಸಿಗಬೇಕಾ ಕಷ್ಟಪಡ್ಲೇಬೇಕು. ದೇವರನ್ನು ಕಾಣಬೇಕು ಅಂತ ಹೇಳಿದ್ರೆ ಕಷ್ಟಪಡ್ಲೇಬೇಕು. ಕಷ್ಟಪಡದೆ ದೇವರು ಸಿಗಲ್ಲ. ಆದ್ರೆ ದೇವರು ಸಿಕ್ಕಿಲ್ಲ. ಅದೇ ರೀತಿ ನಿಮಗೆ ನಾನು ನಿರಂತರವಾಗಿ ಅದಕ್ಕೆ ಸ್ವಲ್ಪ ತಪಸ್ಸು ನೋಡಿ. ಅದಕ್ಕೋಸ್ಕರ ರಾಮಚಂದ್ರ ಕಾಡಿಗೆ ಹೋಗಿದ್ದಲ್ಲ 14 ವರ್ಷ. ಅಯೋಧ್ಯೆಯ ಜನ ರಾಮಚಂದ್ರನಿಗಾಗಿ 14 ವರ್ಷ ದುಃಖ ಪಟ್ಟರಷ್ಟೇ. ರಾಮ 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 ಅಂತ. ಆ 14 ವರ್ಷ ದುಃಖ ಪಟ್ಟದರ ಪರಿಣಾಮವಾಗಿ 11,000 ವರ್ಷ ರಾಮಚಂದ್ರನೊಟ್ಟಿಗೆ, 11,000 ವರ್ಷ ರಾಮಚಂದ್ರನೊಟ್ಟಿಗೆ. ಅದೇ ಋಷಿಗಳಿಗೆ ಈಗಾಗಲೂ ಯಾವತ್ತಿದ್ದರೂ ತಪಸ್ಸು ಮಾಡ್ತಾ ಇದ್ರು ರಾಮಚಂದ್ರ. ಅಂದ್ರೆ ಅವರಿಗೆ ಅವರ ತಪಸ್ಸು ಈಗ ಪರಿಪಕ್ವವಾಗಿದೆ, ಫಲ ಕೊಡ್ಲಿಕ್ಕಾಗಿದೆ. ಅದಕ್ಕೆ ಅಲ್ಲಿಗೆ ಹೋದ ಮೊದಲು ಅಲ್ಲಿಗೆ ಹೋಗಿ ಋಷಿಮುನಿಗಳನ್ನು ಉದ್ಧಾರ ಮಾಡಿ ರಾವಣನ ಸಂಹಾರ ಮಾಡಿ ಆಮೇಲೆ ಬಂದಾಗ ಇಲ್ಲಿಗೆ ಬಂದಾಗ ಇವರ ತಪಸ್ಸು ಪರಿಪಕ್ವವಾಗಿತ್ತು ಅಯೋಧ್ಯೆ ಜನ. ಅದಕ್ಕೆ ಅವರೊಟ್ಟಿಗಿದ್ದು ರಾಮರಾಜ್ಯವನ್ನು ನಡೆಸಿದ್ರು ರಾಮಚಂದ್ರ. ಹೀಗೆ
ಪ್ರತಿಯೊಂದರ ಹಿಂದೆಯೂ ಕಾರಣ ಇದೆ. ರಾಮಚಂದ್ರನದು ಪ್ರತಿಯೊಂದರ ಹಿಂದೆ ಕಾರಣ ಇದೆ. ಆ ಕಾರಣ ಇದ್ದದ್ರಿಂದಾಗಿ ಮಾಡಿದ್ದು ಅಲ್ಲ. ದಶರಥ ಬೇಡ ಬೇಡ ಅಂತ ಹೇಳಿದ್ದಲ್ವಾ, ಆದ್ರೂ ರಾಮಚಂದ್ರ ಹೋದಲ್ವ? ಹೌದು, ತಂದೆ ಯಾರು ಹೇಳ್ತಾನೆ. ಯಾಕಂದ್ರೆ ದಶರಥನಿಗೆ ರಾಮಚಂದ್ರ ಅಂದ್ರೆ ಅಷ್ಟು ಪ್ರಾಣ. ಅವನು ಹೇಳ್ತಾನೆ ಅಲ್ಲ, ಆದ್ರೂ ದಶರಥ ಪಾಪ ರಾಮನನ್ನ ನೆನೀತಾ ನೆನೀತಾನೆ ಪ್ರಾಣ ಬಿಟ್ನಲ್ವ? ಇದು ತಪ್ಪಲ್ವಾ? ರಾಮಚಂದ್ರ ಈ ರೀತಿ ತಂದೆಗೆ ನೋವು ಮಾಡಿ ತಪ್ಪಲ್ವ? ಅದು ರಾಮಚಂದ್ರನ ತಪ್ಪಲ್ಲ, ದಶರಥನಲ್ಲಿ ತಪ್ಪು. ನೀವು ರಾಮಾಯಣದಲ್ಲಿ ನೋಡಿದರೆ ರಾಮನಿಗೆ ಪಟ್ಟಾಭಿಷೇಕದ ಏರ್ಪಾಟಷ್ಟೆಲ್ಲ ನಡೀತಲ್ವ ಮೊದಲು. ಅದಕ್ಕೆ ರಾಮನ ಒಪ್ಪಿಗೆ ಕೇಳಿದ್ನ ದಶರಥ? ಕೇಳಿ, ರಾಮನ ಒಪ್ಪಿಗೆಯನ್ನೇ ಕೇಳಿಲ್ಲ ಅವನು. ಇಷ್ಟೇ, ರಾಮಚಂದ್ರ ನಾಳೆ ನಿನಗೆ ಪಟ್ಟಾಭಿಷೇಕ ಆಯ್ತು ಅಂದ್ರೆ, ನಿನಗೆ ಪಟ್ಟಾಭಿಷೇಕ ಮಾಡೋಣ ಬೇಡವಾ? ಇಲ್ಲ ಆಯ್ತು ಅಂತೇಳಿ, ಆಯ್ತು ನಾಳೆ ಆಗಲಿ ಆಯ್ತು ಆಗ್ತದೆ. ಆದ್ರೆ ರಾಮನ ಇಚ್ಛೆ ಏನಿತ್ತು ಅಂದ್ರೆ ಹರಿ ಇಚ್ಛೆ, ಹರಿಚಿತ್ತ ಹೇಳಿಲ್ಲ. ಮತ್ತೆ ನರಚಿತ್ತವೇ ಬೆಳೀತು, ಅದು ನಡೆಯುವುದು. ನರಚಿತ್ತಕ್ಕೆ ಸಕಲೇಶವು ನಡೆಯಿತು. ಅದಕ್ಕೆ ದಶರಥನ ಇಚ್ಛೆ ನಡೀಲಿಲ್ಲ. ಆಗಕ್ಕೆ ನಡೀಲಿಲ್ಲ ಅಂತಲ್ಲ, 14 ವರ್ಷ ಆದ್ಮೇಲೆ ಪೂರ್ಣ ಮಾಡಿದ. ಅಲ್ಲಿ ದಶರಥ ಇರ್ಲಿಲ್ವಲ್ಲ, ದಶರಥ ಸ್ವರ್ಗದಿಂದ ಬಂದಿದ್ದ. ದಶರಥ ಭಾಗವಹಿಸಿದ್ದ ಆ ಪಟ್ಟಾಭಿಷೇಕದಲ್ಲಿ. ಯಾಕಂದ್ರೆ ರಾಮಚಂದ್ರ ಯಾರಿಗೂ ಮೋಸ ಮಾಡಿದವನು, ಯಾರಿಗೂ ದುಃಖ ಪಟ್ಟವನು. ಮುಂದಿನದು ನಮಗೆ ಘಟನೆ ಬರುವುದೇನು ಅಂತ ಹೇಳಿದ್ರೆ ಶೂರ್ಪನಖೆ. ಶೂರ್ಪನಖೆಗೆ ಆ ರೀತಿ ಮಾಡಿದ್ದು ತಪ್ಪು. ಒಂದು ಹೆಣ್ಣಿನ ಮೇಲೆ ದೌರ್ಜನ್ಯ ಮಾಡಿದ್ದು ತಪ್ಪದು. ಅದಕ್ಕೆ ಆಚಾರ್ಯರು ಬಹಳ ಸುಂದರವಾದಂತನ್ನು ಕೊಡ್ತಾರೆ. ಶೂರ್ಪನಖೆಯಲ್ಲಿ ನಡೆದ ಘಟನೆ ಏನಿದೆ, ಅವಳ ಮೂಗು ಕಿವಿಯನ್ನ ತುಂಡು ಮಾಡಿ ಕಳಿಸಿದ್ದೇನಿದೆ, ಇದು ಬಹಳ ಮುಖ್ಯವಾದ ವಿಷಯ ಅಂತ ಹೇಳ್ತಾರೆ. ಇಡೀ ರಾಮಾಯಣದ ಟರ್ನಿಂಗ್ ಪಾಯಿಂಟ್ ಇದು ಅಂತ ಹೇಳ್ತಾರೆ. ಸಮಸ್ತ ರಜನೀತರ ನಾಶ ಹೇತು, ಸಮಸ್ತ ರಜನೀತರ ನಾಶ ಹೇತು. ಯಾಕೆ ರಾಮಚಂದ್ರ ಆ ಶೂರ್ಪನಖೆಯ ಮೂಗು ಕಿವಿಯನ್ನ ತುಂಡು ಮಾಡಿದ ಅಂತ ಹೇಳಿದ್ರೆ ಇಡೀ ರಾಕ್ಷಸರ ವಂಶ ನಾಶ ಮಾಡ್ಲಿಕ್ಕೆ ನಾಂತಿಯಾಯ್ತು. ನೋಡಿ, ಅಲ್ಲಿ ತನಕ ಶೂರ್ಪನಖೆಯ ಮೂಗು ಕಿವಿ ತುಂಡು ಮಾಡುವ ತನಕ ರಾಮಚಂದ್ರ ಅಂತ ರಾಕ್ಷಸರೇ ಕೊಲ್ಲೇ ಇಲ್ಲ. ಕೊಲ್ಲುವ ಸಂದರ್ಭ ಒದಗಿ ಬರಲಿಲ್ಲ. ದಟ್ಟಕಾರಣ್ಯದಲ್ಲಿ ಇದ್ರು ಕೊಲ್ಲುವ ಸಂದರ್ಭ ಒದಗಿ ಬರಲಿಲ್ಲ. ಆದರೆ ಯಾವಾಗ ಶೂರ್ಪನಖೆಯ ಮೂಗು ಕಿವಿ ತುಂಡು ಮಾಡಿದ, ಆಗಿಂದ ಶುರುವಾಯಿತು ನೋಡಿ ಅವನ ಬೇಟೆ. ಸಾವಿರ ಸಾವಿರ ಲಕ್ಷ ಲಕ್ಷ ಕೋಟಿ ಕೋಟಿ ರಾಕ್ಷಸರ ಮಧ್ಯೆ ಕೊಂದ್ಕೊಂಡೇ ಬಂದು. ಯಾಕಂದ್ರೆ ಶೂರ್ಪನಖೆ ಹೋಗಿ ಕಳಿಸಿದ್ದು ಖರ, ದೂಷಣ, ತ್ರಿಶಿರ ಅವರನ್ನ. ಅವರು 1000 ಸೈನ್ಯ ಕಟ್ಕೊಂಡು ಬಂದ್ರು. 14,000 ರಾಕ್ಷಸರ ಪಡೆ ಬಂತು. ಅಲ್ಲಿಂದ ನಾಶಸರು. ಒಬ್ಬ ರಾಮಚಂದ್ರ ಎಲ್ಲರೂ ಮುಗಿಸಿದ. ಅವಳು ಹೋಗಿ ರಾವಣನಿಗೆ ಹೇಳಿ, ಇದೇ ಶೂರ್ಪನಖೆ ಹೋಗಿ ರಾವಣನಿಗೆ ಹೇಳಿ, ರಾವಣ ಮತ್ತೆ ಮರೀಚನಂದ್ರು. ಅಲ್ಲಿಂದ ಶುರುವಾಯ್ತು ನೋಡಿ ಈ ರಾಕ್ಷಸರ ನಾಶದ ಕಥೆ. ಶುರುವಾಗಿದ್ದೇ ಶೂರ್ಪನಖೆ. ಅದಕ್ಕಾಗಿ ಬೇಕು ಅಂತ ರಾಮಚಂದ್ರ ಮಾಡಿದ್ದದ. ನಾನು ಏನೇ ಆಗ್ಲಿ, ಏನಾದ್ರೂ ಕೂಡ ಮುಗಿಗೆ ವಿಧಾನ ಮಾಡಿದಪ್ಪ. ಅದಕ್ಕೆ ಆಚಾರ್ಯರು ಹೇಳ್ತಾರೆ, ಹೌದು, ಯಾವತ್ತು ತಪ್ಪು ಅನ್ನೋದು ಯಾರಲ್ಲಾಗತ್ತೆ ಗೊತ್ತುಂಟ? ಒಳ್ಳೆಯವರಲ್ಲಿ ಮಾತ್ರ ತಪ್ಪು ಸಹಿಸಿ ಯೋಚನೆ ಮಾಡೋದು, ಕೆಟ್ಟವರಲ್ಲ. ಯಾರನ್ನ ಹೇಳ್ತಾರೆ? ದುಷ್ಟಚಾರಿಣಂ ಅಂತ ಆಚಾರ್ಯರು ಬಹಳ ಸ್ಪಷ್ಟವಾಗಿ. ದೈನೇವ ದುಷ್ಟಚರಿತಂ ಹಿ. ಅವಳ ಚರಿತ್ರೆ ಗೊತ್ತುಂಟ ನಿಮಗೆ? ಶೂರ್ಪನಖೆ ಅವಳ ಬ್ಯಾಕ್ಗ್ರೌಂಡ್ ಗೊತ್ತುಂಟ ನಿಮಗೆ? ಇಲ್ಲಿವರೆಗೆ ಮಾಡಬೇಕಾದ ಅನ್ಯಾಯ. ಅವಳು ಹೆಣ್ಣು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಅಂಥ ದುಷ್ಟೇ ಅವಳು, ಅಂಥ ಕೆಟ್ಟವಳು. ಎಲ್ಲಿವರೆಗೆ ಅಂತ ಹೇಳಿದ್ರೆ ಗಂಡನ ಈಗಾಗಲೇ ಕಳ್ಕೊಂಡಿದ್ದಾಳು. ಅವಳು ಮದುವೆ ಆಗದೆ ಗಂಡನ ಹುಡ್ಕೊಂಡು ಹೊರಟವಳಲ್ಲ. ಮತ್ತೆ ಈಗಾಗಲೇ ಒಂದು ಮದುವೆ ಆಗಿ ಗಂಡನನ್ನು ಕಳ್ಕೊಂಡಿದ್ದಾಳೆ. ಆಗಲೇ ರಾವಣ ಹೇಳಿ ಕಳಿಸ್ತಾನೆ, ಹೋಗು ನೀನು ಗಂಡನನ್ನು ಆಯ್ಕೆ ಮಾಡ್ಕೊಂಡು. ಹಾಗಾಗಿ ಬಂದಿದ್ದಾಳೆ. ಇವಳೇನು ಇವಳೆ ಕ್ಯಾರೆಕ್ಟರ್ ಒಳ್ಳೆಯವಳೆಲ್ಲ. ಇವಳು ಮಹಾ ದುಷ್ಟಚಾರಿಣಿ ಇವಳು. ಅದಕ್ಕಾಗಿ ಅರೇಂಜ್ ಮಾಡಿ. ಯಾಕಂದ್ರೆ ಯಾವತ್ತು ನಿಕೃತ್ಯ ನಿಕೃತಿಂ ಹನ್ಯಾತ್ ಅನ್ನುವುದು ಶಾಸ್ತ್ರದ ನಿಯಮ. ಕೆಟ್ಟವರನ್ನು ಕೆಟ್ಟ ಮಾರ್ಗದಿಂದಲೇ ಕೊಲ್ಲಬೇಕು. ಕೃಷ್ಣ ಮಾಡಿದ್ದಿದೆ ಮಹಾಭಾರತ ಯುದ್ಧದಲ್ಲಿ ಒಬ್ಬರನ್ನಾದ್ರೂ ಸರಿಯಾಗ್ತದೆ. ಭೀಷ್ಮರಂತು, ದ್ರೋಣರಂತು, ಕರ್ಣನಂತು, ದುರ್ಯೋಧನ ಎಲ್ಲರನ್ನೂ ಹಾಗೆ ಕೊಂದ. ಭೀಷ್ಮರನ್ನ ಶಿಖಂಡಿ ನಿಲ್ಲಿಸಿ, ದ್ರೋಣರನ್ನ ಅಶ್ವತ್ಥಾಮ ಅಂತ ಹೇಳಿ, ಕರ್ಣನನ್ನ ರಥ ಹೂತಿದ್ದಾಗ. ಯಾಕಂತ ಹೇಳಿದ್ರೆ ದುಷ್ಟರನ್ನ ದುಷ್ಟತನದಿಂದ ಕೊಡ್ಬೇಕು. ಹಾಗೆ ಇವಳಿಗೆ ಈ ರೀತಿ ಮಾಡಿ ಕಳಿಸಿದ್ದು ಯಾಕಂದ್ರೆ ಇಂಥ ದುಷ್ಟ ಚರಿತ್ರೆ ಉಳ್ಳವಳಿಗೆ ಹೀಗೆ ಮಾಡ್ಬೇಕು ಅಂತ.
ಇದೇ ಧರ್ಮ ಅಂತ ಅವರದನ್ನು ತಪ್ಪು ಅಂತ ಹೇಳು. ಯಾವ ರೀತಿ ಅಂತ ಹೇಳಿದ್ರೆ, ಇವಾಗ ನಮ್ಮ ಮನೆ ಮುಂದೆನೆ ಒಬ್ಬಳು ಹೆಣ್ಣು ಬಂದಿದ್ದಾಳೆ, ನೀರು ಕೆಳ್ಕೊಂಡ್ ಬಂದಿದ್ದಾಳೆ. ಆದ್ರೆ ಅವಳು ಭಯೋತ್ಪಾದ ಬಾಂಬ್ ಇಟ್ಕೊಂಡಿದ್ದಾಳೆ ಒಳಗಿಂದ. ಅವಳಿಗೆ ಉಪಚಾರ ಮಾಡ್ಬೇಕಾ ಅಥವಾ ಶಿಕ್ಷೆ ಕೊಡ್ಬೇಕಾ? ಏನ್ ಮಾಡ್ಬೇಕು? ಹೆಣ್ಣು ಅಂತ ಹೇಳಿಬಿಟ್ಬಿಡಲ್ಲ. ದುಷ್ಟಿ ಅಂತ ಆದ್ರೆ ಹೆಣ್ಣು ಗಂಡು ಅಂತ ನೋಡ್ಲಿಕ್ಕಿಲ್ಲ. ಯಾಕಂದ್ರೆ ದುಷ್ಟತನಕ್ಕೆ ಒಂದೇ ಜಾತಿ, ಹೆಣ್ಣು ಜಾತಿ ಇಲ್ಲ, ಗಂಡು ಜಾತಿ ಇಲ್ಲ. ಒಳ್ಳೆಯವರಲ್ಲಿ ಮಾತ್ರ ನಾವು ನೋಡ್ತೀವಿ ಹೆಣ್ಣು ಗಂಡು ಅಂತ, ದುಷ್ಟರೆಲ್ಲರೂ ಒಂದೇ. ಆ ಕಾರಣದಿಂದಾಗಿ ರಾಮಚಂದ್ರ ಮಾಡಿ ಸರಿ ಇದ್ದಾನೆ, ದುಷ್ಟ ಚರಿತ ಅಂತ ಆಚಾರ್ಯರು ಸ್ಪಷ್ಟ ಒಂದೇ ಮಾತಿನಿಂದ. ಅದಕ್ಕಾಗೇ ಶೂರ್ಪನಖೆ ಈ ರೀತಿ ಮಾಡಿದ್ದು ರಾಮಚಂದ್ರ. ಮತ್ತೆ ಅಂದ್ರೆ ಅದೇ ಮುಂದಿನ ಎಲ್ಲಾ ಘಟನೆಗಳಿಗೆ ಮೂಲಭೂತವಾಗಿ ರಾಮಚಂದ್ರ ಮಾಡಿದ್ದು. ಮುಂದಿನದ್ದು ಮಾಯಾ ಜಿಂಕೆಯಿಂದ ಉದಾಹರಣೆ ರಾಮಚಂದ್ರ. ಮತ್ತೆ ಯಾಕೆ ಇದು ಮಾಡ್ತಾರೆ? ಹಾಗೆ ಸೀತೆ ಜಿಂಕೆ ಇದೆಯಾ? ಮಾಯಾ ಮೃಗದ ಜಿಂಕೆ ಅಂತ ಹೇಳಲ್ಲ ರಾಮಾಯಣ, ಮಾಯಾ ಮೃಗ. ಅದರಿಂದ ಓದಿಲ್ಲ. ಯಾಂ ಯಾಂ ಪರೇಶ ಊರ್ಧ್ವೇವ ಕರೋತಿ ಲೀಲಾಂ ತಾಂ ತಾಂ ಕರೋತ್ಯಂತದೇವ ರಮಾಪಿ ದೇವಿ. ಇದಕ್ಕೆ ಆಚಾರ್ಯ ಹೇಳಿದ್ರು. ಇದು ಸ್ಪಷ್ಟವಾಗಿ ನಾಟಕ ಇದೆ. ರಾಮಚಂದ್ರ ಮಾಡ್ತಾ ಇರೋ ನಾಟಕ ಗೊತ್ತಿಲ್ಲದೆ ಮಾಡಿದ್ದಲ್ಲ, ಗೊತ್ತಿದ್ದೇ ಮಾಡಿದ್ದು, ಬೇಕು ಅಂತಲೇ ಮಾಡಿದ್ದು. ಇದು ರಾಮಾಯಣದಲ್ಲಿ ಸ್ಪಷ್ಟ. ವಾಲ್ಮೀಕಿ ರಾಮಾಯಣದಲ್ಲಿ ಈ ವಿಷಯ ಸ್ಪಷ್ಟ, ಆದ್ರೆ ನಾವು ಕಣ್ಣೆತ್ತಿ ನೋಡೋಲ್ಲ ಅಷ್ಟೇ. ಏನು ಅಂತ ಹೇಳಿದ್ರೆ, ಸೀತೆ ಮಾಯಾ ಮೃಗವನ್ನ ನೋಡ್ತಾಳೆ, ವಿಶೇಷವಾದ ಮೃಗ. ಮಗ ನೋಡೋದಕ್ಕೆ ಕಣ್ಗಳಾಗಿ ಒಳ್ಳೆ ಮಣಿ ಹಾಗೆ ಕಣ್ಣಿಗೆ ಚಿತ್ರವಾಗಿದೆ. ಅದನ್ನ ನೋಡಿ ಸೀತೆ ಕೂಗಿ ಕೂಗಿ ಕರೀತಾಳೆ ರಾಮಚಂದ್ರನ. ರಾಮಚಂದ್ರ ಬಾ ಬಾ ನೋಡು, ನನಗೆ ಅದಕ್ಕೆ ಆ ಮೃಗ ಬೇಕು, ಮೃಗ ಬೇಕು, ಹೇಗಾದ್ರೂ ಬೇಕೇ ಬೇಕು. ಒಂದ ಜೀವಂತವಾಗಿ, ಒಂದ ಸತ್ತ ಸತ್ತ ಅಂತ ಈ ರೀತಿ ಹೇಳ್ಬೇಕಾದ್ರೆ ಅಲ್ಲಿ ಲಕ್ಷ್ಮಣ ಹೇಳಿ, ಅಣ್ಣ ಇದು ದೈತ್ಯರ ಕೆಲಸ. ನಾನು ಕೇಳಿದ್ದೇನೆ, ಇಲ್ಲಿರುವ ಋಷಿಗಳೆಲ್ಲ ಹೇಳ್ತಾ ಇದ್ದಾರೆ, ಮಾರೀಚ ಇಲ್ಲಿ ವೇಷ ಮರೆಸಿಕೊಂಡು ತಿರುಗುತ್ತಾ ಇದ್ದಾನೆ ಅಂದ್ರೆ ನೋಡಿ ಇಷ್ಟು ಸ್ಪಷ್ಟವಾಗಿ ಲಕ್ಷ್ಮಣ. ಮಾರೀಚ ವೇಷ ಮರೆಸಿಕೊಂಡು ತಿರುಗುತ್ತಾ ಇದ್ದಾನೆ ಅಂತ ಹೇಳಿದ್ದಾನೆ, ಎಲ್ಲರೂ ಋಷಿಗಳು ಹೇಳ್ತಾ ಇದ್ದಾರೆ. ಅದರಿಂದಾಗಿ ಮಾರೀಚನಂತೆ ಕಪಟ ಇದು. ರಾಮೇಶ್ವರ ಕಿಲಿಗೆ ಹಾಕಲ್ಲ. ಇನ್ನು ಸೀತೆ ಹೌದಲ್ವಾ, ಇಷ್ಟು ಚೆನ್ನಾಗಿದೆಯಲ್ಲ ಮೃಗ, ಅದಕ್ಕೆ ನನಗೆ ಬೇಕು ಅಂತ ರಾಮಚಂದ್ರ ಅದಕ್ಕೆ ಹೊರಟ. ಮತ್ತೆ ಲಕ್ಷ್ಮಣ ಹೇಳ್ತಾನೆ, ಅವಾಗ ಇದು ವಾಲ್ಮೀಕಿ ರಾಮಾಯಣದಲ್ಲೇ ಇರೋದು, ಅಣ್ಣ ಇದು ಮೋಸ ಮೋಸ. ಅದಕ್ಕೆ ರಾಮಚಂದ್ರ ಹೇಳ್ತಾನೆ, ನೀನು ಹೇಳಿದಾಗೆ ಒಂದೊಮ್ಮೆ ಅದು ಮಾರೀಚನೆ ಆಗಿದ್ದ ಅಂತ ಹೇಳ್ತೇನೆ, ಅವನನ್ನು ಕೊಲ್ಬೇಕಾದದ್ದು ನನ್ನ ಧರ್ಮ, ಅದಕ್ಕಾಗಿ ನಾನು ಹೋಗಿ ಅಂದ್ರೆ ರಾಮಚಂದ್ರ ಗೊತ್ತಿದ್ದೇ ಹೋದದ್ದೇ ಹೊರತು ಗೊತ್ತಿಲ್ಲದೆ ಹೋದದ್ದು. ಅಲ್ಲಿ ಸೀತೆ ಗೊತ್ತಾಗ್ಲಿಲ್ಲ. ಸೀತೆ ಅಂತ ಹೇಳಿದ್ರೆ ನೀವು ಸಾಕ್ಷಾತ್ ಲಕ್ಷ್ಮಿ ಅಂತ ಹೇಳ್ತಿರಲ್ಲ, ಲಕ್ಷ್ಮಿಗೆ ಅಷ್ಟು ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾರೆ ಲಕ್ಷ್ಮಿಗೂ ಗೊತ್ತಿತ್ತು ಅದು ನಿಜವಾದ ಮೃಗ ಅಲ್ಲ ಅಂತ ಗೊತ್ತಿತ್ತು ಅವಳಿಗೆ. ಮತ್ತೇನಂದ್ರೆ ರಾಮಚಂದ್ರನಿಗೆ ಅನುಗುಣವಾಗಿ ಇವಳು ನಾಟಕ ಮಾಡ್ತಾ ಇದ್ದಾಳೆ, ಸೀತೆಯೂ ಕೂಡ ನಾಟಕ ಮಾಡ್ತಾ ಇದ್ದಾಳೆ. ಇದು ನೀವು ಸುಮ್ಮನೆ ಉತ್ತರ ಕೊಡ್ತಾ ಇದ್ದೀರಿ, ಏನೋ ನೀವು ಸಮಜಾಯಿಷಿ ಮಾಡಬೇಕು ಅಂತ ಉತ್ತರ ಕೊಡ್ತಾ ಇದ್ದೀರ ಅಷ್ಟೇ ಹೊರತು ನಿಜವಾಗಿ ಇದು ಉತ್ತರ ಅಲ್ಲ ಅಂತ ಹೇಳಿದ್ರೆ ನೋಡಿ ರಾಮಾಯಣದ ಮುಂದಿನ ಘಟನೆ. ಅದ್ರ ಆಚಾರ್ಯಕ್ಕೆ ಇಷ್ಟ ನಮಗೆ ತಿಳಿಸ್ಬಿಟ್ರಿ, ಯಾಮ್ಯಾಮ್ ಪರೇಶ ಉದೈವ ಗುರೋತಿಲೀಲ ಪ್ರಾಪ್ತ ಕರುತ್ಯನು ತಥೈವ ರಮಾಪಿದೆ ನೈತಾವತ. ಇದರಿಂದಾಗಿ ಅವರಿಗೆ ಗುಣ ದೇವರೇ ದೋಷ ಉಂಟು ಅಂತ ಹೇಳಿಸ್ಬೇಡಿ. ಅಂದ್ರೆ ರಾಮಚಂದ್ರ ಪ್ರತಿಯೊಂದು ಘಟನೆಯಲ್ಲೂ ನಿರ್ದೋಷನೇ, ಗುಣಪೂರ್ಣನೇ, ಅವನಲ್ಲಿ ಪಾಠ ಇಳಿಸ್ಲಿಕ್ಕೆ ಇಲ್ಲ, ದೋಷ ಇಳಿಸ್ಲಿಕ್ಕೆ ಇಲ್ಲ. ರಾಮಚಂದ್ರ ಗೊತ್ತಿದ್ದೇ ಹೋದ, ಸೀತೆಗೂ ಕೂಡ ಗೊತ್ತಿದೆ. ಅದು ಮತ್ತೆ ಹಾಗಿದ್ದ ಪಕ್ಷದಲ್ಲಿ ಇದು ಮಾಯಾಮೃಗ ಅಂತ ಗೊತ್ತಿದ್ದ ಪಕ್ಷದಲ್ಲಿ ಹಾ ಸೀತಾ ಹಾ ಲಕ್ಷ್ಮಣ ಅಂತ ಮಾರೀಚ ತಾನು ಆ ರೀತಿ ಕೂಗಿ ಸಾಯ್ತಾನಲ್ವಾ, ಅವಾಗ ಈ ಕಡೆಯಿಂದ ಲಕ್ಷ್ಮಣ ನಡೆಸ್ಕೊಟ್ಟಳು. ಅಯ್ಯೋ ರಾಮಚಂದ್ರ ಕಟ್ಟದಲ್ಲಿ ಸಿಕ್ಕೊಂಡಿದ್ದಾನೆ, ಹೋಗು ಹೋಗು ಲಕ್ಷ್ಮಣ. ಎಷ್ಟು ಹೇಳ್ತಾನೆ, ಇಲ್ಲ ತಾಯಿ ಏನೂ ಆಗಲ್ಲ, ರಾಮಚಂದ್ರನಿಗೆ ಏನೂ ಆಗಲ್ಲ ಅಂದ್ರೆ ಎಷ್ಟು ಕಾನ್ಫಿಡೆನ್ಶಿಯಲ್ ಆಗಿ ಮಾತಾಡಿದ್ರು ಕೂಡ ಲಕ್ಷ್ಮಣ ಕೇಳಲ್ಲ. ಕಡೆಗಂತೂ ಕೂಡ ಎಷ್ಟು ಚುಚ್ಚಿ ಮಾತಾಡ್ಬಿಡ್ತಾಳೆ ಅಂತ ಹೇಳಿದ್ರೆ ಗೊತ್ತಾಯ್ತು ನಾನು ಬಿಟ್ಟಿದ್ದೆ. ನೀನು ನನ್ನನ್ನು ಅನುಭವಿಸ್ಲಿಕ್ಕೆ ಬಂದವನಲ್ವಾ, ಕಾಯ್ತಾ ಇದ್ಯಾ ಯಾವಾಗ ರಾಮ ಇಲ್ಲ ಅಂತ ಆಗುತ್ತೆ. ನಿನ್ನ ಇಂಥ ಕೆಟ್ಟ ಜನಗಳಿಗೆ ನಾನು ಬೆಲೆ ಕೊಡಲ್ಲ ಅಂತ ಹೇಳಿದಾಗ ಬಹಳ ಬೇಜಾರಾಗಿ ಲಕ್ಷ್ಮಣ. ಆಗ ರಾವಣ ಅಂತ ಅಪಹರಣ. ಹಾಗಿದ್ರೆ ಸೀತೆಗೆ ರಾಮನ ಮೇಲೆ ನಂಬಿಕೆ ಇರಲಿಲ್ಲ. ರಾಮನನ್ನ ಯಾರು ಹೊಡೆದಿದ್ದಾರೆ, ಅದಕ್ಕಾಗಿ ರಾಮಚಂದ್ರ ಕೆಳಗೆ ಬಿದ್ದಾಗ ಹಾ ಸೀತಾ ಹಾ ಲಕ್ಷ್ಮಣ ಅಂತ ಬಿದ್ದು ಸತ್ತ ಅಂತ ತಿಳ್ಕೊಂಡ್ರ. ಒಂದೊಮ್ಮೆ ಆ ರೀತಿ ಸೀತೆಗೆ ಇದ್ದ ಪಕ್ಷದಲ್ಲಿ ಲಂಕೆಗೆ ಹೋಗಿ ಲಂಕೆಯಲ್ಲಿ ರಾವಣ ಅವಳನ್ನ ಕೇಳಿದಾಗ ನನ್ನನ್ನ ವಿವಾಹವಾಗು ಅಂತ ಹೇಳಿದಾಗ ಅವಳು ಹೇಳುವ ಮಾತು ನೋಡು, ರಾಮಚಂದ್ರ ಬರುವ ತನಕ ಅಷ್ಟೇ ನಿನಗಾಗಿಷ್ಟ, ನನ್ನನ್ನ ರಾಮನಿಗೆ ಒಪ್ಪಿಸ್ಬಿಡು.
ಯಾಕಂದ್ರೆ ರಾಮಚಂದ್ರ ಬಂದ ಅಂತ ಹೇಳಿದ್ರೆ ಆಮೇಲೆ ನಿನಗೆ ಉಳಿಗಾಲ ಇಲ್ಲ. ರಾಮನಿಗೆ ಗೊತ್ತಾಗದ ಯಾವ ಜಾಗವೂ ಇಲ್ಲ. ರಾಮನ ಸಾಮರ್ಥ್ಯದ ಪರಿಚಯ ಇಲ್ಲ. ಇಷ್ಟು ತಾನು ಆತ್ಮವಿಶ್ವಾಸದಿಂದ ಯಾಕೆ ಮಾತಾಡ್ತಾಳೆ? ಯಾಕಂತ ಹೇಳಿದ್ರೆ ಅವಳ ಪ್ರಕಾರ ಇವಾಗ ರಾಮ ಎಲ್ಲೋ ಪೆಡ್ದಿನ್ ಬಿದ್ದಿದ್ದಾನಲ್ಲ, ಹಾ ಸೀತಾ ಹಾ ಲಕ್ಷ್ಮಣ ಅಂತ ತಿಳ್ಕೊಂಡು ಹಾಗಿದ್ರ ಮೇಲೆ ಯಾಕೆ ಹೇಳ್ತಾ ಇದ್ದಾಳೆ ರಾಮ ಬರ್ತಾನೆ ಇನ್ನೊಂದು ಸಂಹಾರ ಮಾಡ್ತಾನೆ ಅಂತ ಅಷ್ಟು ಗಟ್ಟಿಯಾಗಿ ಯಾಕೆ ಹೇಳ್ತಾ ಇದ್ದಾಳೆ? ಎಲ್ಲಿವರೆಗೆ ಅಂದ್ರೆ ರಾಮನ ಹೇಳ್ತಾನೆ, ನೋಡು ಲಂಕೆಗೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ, ಬಿಟ್ಬಿಡು ರಾಮನ ಆಸೆ, ಯಾವ ರಾಮನು ಬರಲ್ಲ ಯಾರು ಬರಲ್ಲ ಅಂತ ಇಷ್ಟು ಹೇಳಿದ್ರು ಕಾನ್ಫಿಡೆನ್ಷಿಯಲ್ ಆಗಿ ಮಾತಾಡ್ತಾರೆ. ಯಾಕೆ ಮಾತಾಡ್ಲಿಕ್ಕೆ ಸಾಧ್ಯ? ಮೊದಲು ಮಾಡಿದ ನಾಟಕ ಅಯ್ಯೋ ರಾಮನಿಗೆ ಏನೋ ಆಗ್ಬಿಟ್ಟಿದೆ ಅಂತ ಲಕ್ಷ್ಮಣ ನಡೆಸಿದ ನಾಟಕವೇ. ಹೌದು, ಬೇಕು ಅಂತಾನೆ ಮಾಡಿ, ಈ ಘಟನೆ ಬೇಕು ಅಂತಾನೆ ಮಾಡಿ, ಈ ಘಟನೆ ಬೇಕು ಅಂತಾನೆ ನಟ. ಯಾಕಂದ್ರೆ ರಾವಣನ ಸಂಹಾರಕ್ಕೋಸ್ಕರ. ಇದಕ್ಕೆ ಸಂಬಂಧಪಟ್ಟ ನಮಗೆ ಆಚಾರ್ಯರಲ್ಲಿ ಇಷ್ಟು ಸ್ಪಷ್ಟವಾಗಿ ಹೇಳಿದ್ರು, ವಾಲ್ಮೀಕಿಗಳು ಇದನ್ನು ಹೇಳ್ತಾರೆ, ನಾವು ಬದಲಿಸ್ಲಿಕ್ಕೆ ಹೋಗಲ್ಲ. ಏನಂತ ಹೇಳಿದ್ರೆ, ಯಾವಾಗ ರಾವಣ ಆ ಸೀತೆಯನ್ನ ಅಪಹಾರ ಮಾಡ್ಕೊಂಡು ಆ ಕ್ಷಣದಲ್ಲಿ ಬ್ರಹ್ಮಾದಿ ದೇವತೆಗಳ ಮೇಲೆ ನೋಡ್ತಾ ಇದ್ದವರು ಕೆಲಸ ಆಯ್ತು ಅಂತ ಹೇಳಿ, ಕೆಲಸ ಆಯ್ತು ಅಂದ್ರೆ ರಾವಣನ ಸಂಹಾರಕ್ಕೆ ಬೇಕಾದದ್ದಾಯ್ತು ಅಂತ ಹೇಳಿದ್ರು. ಇದು ರಾಮಾಯಣದಲ್ಲಿ ಬಂದಿದೆ, ವಾಲ್ಮೀಕಿ ರಾಮಾಯಣ. ಅದರಿಂದಾಗಿ ಇದೆಲ್ಲ ನಾಟಕಗಳು. ಯಾಕೆ? ರಾವಣನ ಸಂಹಾರಕ್ಕೋಸ್ಕರ. ಇದನ್ನ ಆಚಾರ್ಯ ಸ್ಪಷ್ಟವಾಗಿ ನಿಮ್ಗೆ ಏನೇ ನಾಟಕ ಅಂತ ಹೇಳಿದ್ರು, ಏನ್ ಹೇಳಿದ್ರು ಕೂಡ ಸೀತೆ ಅಂತ ಹೇಳಿದ್ರೆ ಮಹಾಲಕ್ಷ್ಮಿ, ಸಾಕ್ಷಾತ್ ದುರ್ಗೆ. ಆ ದುರ್ಗಾ ಮಾತೆಯನ್ನು ಮುಟ್ಲಿಕ್ಕಾದ್ರೂ ರಾವಣನಿಗೆ ಆಗತ್ತಾ? ಸಾಧ್ಯ ಉಂಟಾ? ಇದಕ್ಕೆ ಆಚಾರ್ಯರು ವಾಲ್ಮೀಕಿ ರಾಮಾಯಣದಲ್ಲಿ ಇಲ್ಲ ವಿಷಯ. ಆದ್ರೆ ಪೂರ್ವ ಪುರಾಣ ಮುಂತಾದ ಪುರಾಣಗಳನ್ನು ಸ್ಪಷ್ಟ ಹೇಳಿ, ಅದನ್ನ ಆಚಾರ್ಯರಿಗೆ ಬಹಳ ಸ್ಪಷ್ಟ ಹೇಳ್ತಾರೆ. ಇಲ್ಲ, ನಿಜವಾದ ಸೀತೆಯನ್ನು ಕರ್ಕೊಂಡು ಹೋಗಲೇ ಇಲ್ಲ. ಯಾಕಂದ್ರೆ ನಿಜವಾದ ಸೀತೆಯನ್ನು ಮುಟ್ಟುವ ತಾಕತ್ತು ಇಲ್ಲ ಅಂತ ರಾವಣನಿಗೆ. ಮುಟ್ಟಿದ್ರೆ ಭಸ್ಮ ಹೋಗ್ತಾನೆ. ಮತ್ತೆ ಕೂಡಲೇ ಸೀತೆ ಕೈಲಾಸ, ಮತ್ತೆ ತನ್ನ ಹಾಗೆ ಒಂದು ಆಕೃತಿಯನ್ನು ನಿರ್ಮಾಣ ಮಾಡೋದು, ಅದರಲ್ಲಿ ಇಂದ್ರ ಮುಂಚೆ ಆ ಆಕೃತಿಯನ್ನಷ್ಟೇ ತಗೊಂಡು ಹೋದದ್ದು, ನಿಜವಾದ ಸೀತೆಯನ್ನೆಲ್ಲ. ನೋಡಿ, ಇಲ್ಲೆಲ್ಲ ಏನಂತ ಹೇಳಿದ್ರೆ ಲಕ್ಷ್ಮೀ ನಾರಾಯಣರು ಯಾವುದೇ ಕಾರಣಕ್ಕೂ ದೋಷ ಇಲ್ಲದೆ ಇರುವವರು, ಮತ್ತೆ ಎಲ್ಲಾ ಗುಣಗಳಿಂದ ಪೂರ್ಣರಾದವರು. ಇದೇ ನಾವಿಲ್ಲಿ ಪ್ರತಿಯೊಂದು ಘಟನೆಯನ್ನು ನೋಡ್ಕೊಂಡು ಬರ್ಬೇಕು. ಅದನ್ನ ಆಚಾರ್ಯರು ಬಹಳ ಸ್ಪಷ್ಟವಾಗಿ ನಮ್ಗೆ ಕ್ಲಿಯರ್ ಮಾಡ್ತಾ ಮುಂದೆ ಯುದ್ಧ ಮುಗಿತು. ಯುದ್ಧ ಮುಗಿದಾಗ ನಡೆಯುವಂತ ಒಂದು ಘಟನೆ ಅದೇ, ಸೀತೆ ಬಂದಾಗ ರಾಮಚಂದ್ರ ಸ್ವೀಕಾರ ಮಾಡ್ಕೊಳ್ಳಿ, ನೀನು ಪರಮವಿಷ್ಣುವನ್ನಾಗಿತ್ತು ಸ್ವೀಕಾರ ಮಾಡಿರುವಲ್ಲ, ನೀನೇನಾದ್ರೂ ಮಾಡ್ಕೊಂಡು ಅವಳು ಅಗ್ನಿಗೆ ಪ್ರವೇಶ ಮಾಡ್ತಾಳೆ. ಅಗ್ನಿಗೆ ಪ್ರವೇಶ ಮಾಡಿದ್ರು ಕೂಡ ರಾಮಚಂದ್ರ ತಾನು ಕಲ್ಗುಂಡ ಗಟ್ಟಿಯಾಗಿ ಯಾಕೆ ಹೀಗೆ ಮಾಡ್ತಾರೆ ರಾಮಚಂದ್ರ? ತನ್ನ ಪತ್ನಿಯ ಮೇಲೆ ಅವನಿಗೆ ನಂಬಿಕೆ ಇಲ್ವಾ? ಹೆಂಡತಿಯ ಮೇಲೆ ನಂಬಿಕೆ ಇಲ್ವಾ? ನೋಡಿ, ಇದಕ್ಕೆ ಆಚಾರ್ಯರು ಸ್ಪಷ್ಟ ಉತ್ತರವನ್ನು ಕೊಟ್ಟರು. ಇಲ್ಲದೆ ಇದ್ರೆ ನಿಮ್ಗೆ ರಾಮಾಯಣದಲ್ಲಿ ಕ್ವಶನ್ ಆಚಾರ್ಯರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಹೌದು, ರಾಮಚಂದ್ರ ಮೊದಲು ಯಾಕೆ ಸೀತೆಯನ್ನ ತಾನು ಸ್ವೀಕಾರ ಮಾಡಿಲ್ಲ ಅಂತ ಹೇಳಿದ್ರೆ ಗೊತ್ತು ಇದು ನಿಜವಾದ ಸೀತೆ ಅಲ್ಲ. ಮತ್ತೆ ಸೀತೆಯ ಆಕೃತಿ ಇದು, ನಿಜವಾದ ಸೀತೆ ಕೈಲಾಸದಲ್ಲಿದ್ದಾಳೆ ಅಂತ ಹೇಳಿದ್ರು ರಾಮಚಂದ್ರನಿಗೆ ಗೊತ್ತಿದೆ. ಅದಕ್ಕಾಗಿ ಮೊದಲು ಗಂಭೀರವಾಗಿ ಅವಳು ಯಾವ ಅಗ್ನಿಗೆ ಪ್ರವೇಶ ಮಾಡಿದ್ದು, ಯಾವುದು? ಈ ಸೀತಾ ಆಕೃತಿ. ಸೀತೆಯ ಆಕೃತಿ ಅಗ್ನಿ ಪ್ರವೇಶ ಮಾಡಿದೆ. ಇನ್ನೊಂದು ವಿಷಯ ಹೇಳ್ತದೆ, ಏನಂದ್ರೆ ಅದರಲ್ಲಿ ವೇದವತಿ ಅಂತ ಸೇರ್ಕೊಂಡಿದ್ದು. ಹಿಂದೆ ರಾವಣನಿಂದ ದೌರ್ಜನ್ಯಕ್ಕೊಳಗಾಗಿ ಸತ್ತೋದು, ತಾನು ಪ್ರಾಣ ತ್ಯಾಗ ಮಾಡ್ಬೇಕಾದ್ರೆ ಶಾಪ ಕೊಟ್ಟು ಹೋಗಿದ್ದು, ನಾನೇ ನಿನ್ನ ಸಂಹಾರಕ್ಕೆ ಬರ್ತೇನೆ. ಅವಳು ಅದರೊಳಗೆ ಸೇರ್ಕೊಂಡಿದ್ದು. ರಾವಣನ ಸಂಹಾರ ಮಾಡಿದ್ಮೇಲೆ ಆ ಆಕೃತಿ ಅಗ್ನಿಗೆ ಬಿದ್ದೋದು. ಆಗ ಅಗ್ನಿ ಕೈಲಾಸದಲ್ಲಿ ನಿಜವಾದ ಸೀತೆ ಬಂದಾಳೆ, ಅವಳನ್ನು ಸ್ವೀಕಾರ. ಅದರಿಂದಾಗಿ ಪತ್ನಿಯ ಮೇಲೆ ಸಂಶಯದಿಂದ ಸ್ವೀಕಾರ ಮಾಡುತ್ತಾ ಅಂತ ಹೇಳಿದ್ದಲ್ಲ, ಮತ್ತೆ ತನ್ನ ಪತ್ನಿಯ ಮೇಲೆ ಪೂರ್ಣ ವಿಶ್ವಾಸದಿಂದಲೇ ಸ್ವೀಕಾರ ಮಾಡೋಲ್ಲ ಅಂತ ಹೇಳಿ. ಯಾಕಂದ್ರೆ ಇದು ನನ್ನ ಹೆಂಡತಿ ಅಲ್ಲ, ಇದು ರಾಮಚಂದ್ರನಿಗೆ ಇದು ನನ್ನ ಹೆಂಡತಿ ಅಲ್ಲ. ಮತ್ತೆ ಹೆಂಡತಿ ಗೊಂಬೆ ನಾನು ಸ್ವೀಕಾರ ಮಾಡೋಲ್ಲ, ನನ್ನ ಹೆಂಡತಿ ಎಲ್ಲಿ ಗೊತ್ತು. ಅದಕ್ಕೆ ಕೈಲಾಸದಿಂದ ಬಂದ ಸೀತೆಯನ್ನು ಸ್ವೀಕಾರ. ಇಲ್ಲೇ ರಾಮಚಂದ್ರನದ್ದೇನು ದೋಷ ಇದೆ? ದೋಷವೇ ಇಲ್ಲ. ಆದ್ರೆ ಈ ಯಾವ ಘಟನೆಗಳು ಅರ್ಥ ಮಾಡಿಕೊಳ್ಳದೆ ನಾವು ರಾಮಚಂದ್ರನ ಮೇಲೆ ಆರೋಪ ಮಾಡಿದ್ದೇವೆ. ಕಡೆಯದಂತ ಒಂದು ಇದೆಯಲ್ವ, ರಾಮಚಂದ್ರನ ಮೇಲೆ ನಾವು ಮಾಡುವಂತಹ ಆಕ್ಷೇಪ ಏನಂತ ಹೇಳಿದ್ರೆ, ರಾಮಚಂದ್ರ ತನ್ನ ಪತ್ನಿಯಾದ ಸೀತೆಯನ್ನು ಪರಿತ್ಯಾಗ ಮಾಡಬೇಕು. ಅದು ತುಂಬು ಗರ್ಭಿಣಿಯಾದ ಸೀತೆಯನ್ನ ಪರಿತ್ಯಾಗ ಮಾಡಬೇಕು, ಸರಿ ಅಲ್ವೇ ಇಲ್ಲ? ದೊಡ್ಡ ಆಕ್ಷೇಪ ಇದೆ. ಒಂದು ಹೆಣ್ಣನ್ನ ಯಾವ ಸಂದರ್ಭದಲ್ಲಿ ಗಂಡನ ಅವಶ್ಯಕತೆ ಇತ್ತು ಅಂಥ ಸಂದರ್ಭದಲ್ಲಿ
ಅವಳನ್ನ ಕಾಡಿಗಟ್ಟಬೇಕು. ಸರಿಯಲ್ಲೇ? ಸಾಮಾನ್ಯ ಈ ಘಟನೆಯನ್ನ ಆಕ್ಷೇಪ ಮಾಡುವುದರ ಹಿಂದೆ ಅನೇಕ ಮಂದಿ ಇರುವುದೇನಂತ ಹೇಳಿದ್ರೆ, ರಾಮಚಂದ್ರ ಸೀತೆಗೆ ಕಷ್ಟವನ್ನೇ ಕೊಟ್ಟ. ಮೊದಲು ಕಾಡಲ್ಲಿ, ರಾಜ್ಯಕ್ಕೆ ಬಂದ್ಮೇಲೆ ಗರ್ಭಿಣಿ ಆಯ್ತು, ಅವಳನ್ನು ಕಾಡಿಗಟ್ಟಬೇಕಂತ. ಹಾಗಿಲ್ಲ. ಯಾಕಂದ್ರೆ ಈ ವರ್ಷಗಳ ಒಂದು ಅವಧಿಯನ್ನು ಆಚಾರ್ಯರು ಬಹಳ ಸ್ಪಷ್ಟವಾಗಿ ತಿಳಿಸ್ಕೊಂಡು ನಿಮಗೆ ಇನ್ನೆಲ್ಲೂ ಸಿಗೋದು. ರಾಮಚಂದ್ರ ಎಷ್ಟು ವರ್ಷ ರಾಜ್ಯಭಾರ ಮಾಡಿದ? ರಾಜ್ಯಭಾರ ಮಾಡಬೇಕಾದ್ರೆ ಸೀತೆಯನ್ನ ಪರಿತ್ಯಾಗ ಮಾಡಿದ ಯಾವಾಗ ಗೊತ್ತಿಲ್ಲ. ಆದ್ರೆ ಆಚಾರ್ಯರು ಬಹಳ ಸ್ಪಷ್ಟವಾಗಿ ರಾಮಚಂದ್ರ ರಾಜ್ಯಭಾರ ಮಾಡ್ಲಿಕ್ಕೆ ಪ್ರಾರಂಭ ಆದ್ಮೇಲೆ 11,000 ವರ್ಷ ಸೀತೆಯೊಟ್ಟಿಗೆ ರಾಜ್ಯಭಾರ ಮಾಡಿದ. 11,000 ವರ್ಷ ನೆನಪಿಟ್ಬಿಟ್ಟು. ಇದನ್ನ ಆಚಾರ್ಯರು ಬಹಳ ಸ್ಪಷ್ಟವಾಗಿ ತಾವು ಲೆಕ್ಕಾಚಾರ ಮಾಡಿ 11,000 ವರ್ಷ ಆದ್ಮೇಲೆ ಸೀತೆ ಗರ್ಭಿಣಿಯಾದ. ಆ ರೀತಿ ಗರ್ಭಿಣಿಯಾದ ಸೀತೆಯನ್ನ ಆ ರಾಮಚಂದ್ರ ವಾಲ್ಮೀಕಿಗಳ ಆಶ್ರಮಕ್ಕೆ ಬಿಟ್ಟು ಬಂದ, ಲಕ್ಷ್ಮಣನ ಮೂಲಕ ಕಳಿಸಿದ. ಅದು ಹೇಗೆ? ಹೊರಗಿನಿಂದ ಪರಿತ್ಯಾಗ ಮಾಡಿದೆ ಅಂತ ಹೇಳಿ. ಹೌದು, ಏನೇ ಆಗಲಿ, 11,000 ವರ್ಷ ಆಗ್ಲಿ ಅಥವಾ 12,000 ವರ್ಷ ಆಗ್ಲಿ, ಹೆಂಡತಿಯನ್ನು ಬಿಟ್ಟ ತಪ್ಪೇ, ಪರಿತ್ಯಾಗ ಮಾಡಿ ತಪ್ಪೇ. ಸಾಮಾನ್ಯವಾಗಿ ಪ್ರಶ್ನೆ ಬರುತ್ತದೆ, ಇದರ ಹಿಂದೆ ಇರುವ ಒಂದು ಘಟನೆಯನ್ನ ಆಚಾರ್ಯರು ನೋಡಿ. ಈ ಘಟನೆಗಳೆಲ್ಲ ನಿಮ್ಗೆ ಇನ್ನೆಲ್ಲೂ ಸಿಗೋಲ್ಲ ಅಂತ ಹೇಳಿದ್ರೆ ವಾಲ್ಮೀಕಿ ರಾಮಾಯಣ ಸಿಗೋಲ್ಲ, ಬೇರೆ ಬೇರೆ ಪುರಾಣಗಳಲ್ಲಿ ಬರುತ್ತೆ. ಆದ್ರೆ ಆ ಪುರಾಣಗಳನ್ನ ನಾವು ಅಷ್ಟು ಅಧ್ಯಯನವನ್ನ ಮಾಡ್ಬೇಕು. ಅಧ್ಯಯನವನ್ನ ಮಾಡಿದ್ರೆ ಮಾತ್ರ ಗೊತ್ತಾಗ್ತದೆ. ಮತ್ತೆ ಇನ್ನೊಂದೇನಂದ್ರೆ ಪುರಾಣಗಳ ಶುದ್ಧ ಪ್ರತಿ ಸಿಗಬೇಕು. ಪುರಾಣಗಳು ಕೆಟ್ಟ ಹೋಗ್ಬಿಟ್ಟಿರ್ತದೆ. ಯಾಕಂದ್ರೆ ಅದ್ರಲ್ಲಿ ಬೇಕಾಗಿದ್ದನ್ನ ಸೇರಿಸಿ ಬೇಡಾಗಿದ್ದನ್ನ ಎಲ್ಲ ಈ ರೀತಿ ಮಾಡಿಬಿಡ್ತಾರೆ. ಅದರಿಂದಾಗಿ ಆ ಪುರಾಣಗಳನ್ನ ಶಾಸ್ತ್ರಗಳನ್ನ ನೋಡಿದಾಗ ಈ ಘಟನೆಗಳನ್ನು ಸ್ಪಷ್ಟ ಗೊತ್ತಾಗ. ಇದಕ್ಕೆ ಆಚಾರ್ಯರು ಸ್ಪಷ್ಟವಾಗಿ ರಾಮಚಂದ್ರ ಸೀತೆಯನ್ನ ಬಿಡ್ಲಿಕ್ಕೆ ಏನು ಕಾರಣ ಅಂತ ಹೇಳಿದ್ರೆ ಅದಕ್ಕೆ ಇನ್ನೊಂದು ದೈತ್ಯರ ಗುಂಪಿತ್ತು, ಅದೇ ಸುರಾಣಕರು. ನಾವು ಇದರ ಹಿಂದೆ ಇರುವಂತಹ ಒಂದು ಘಟನೆಯನ್ನು ರಾಮಾಯಣದಲ್ಲಿ ಕೇಳ್ತೇವೆ. ಒಂದ್ಸಲ ಗೂಢಚಾರರು ಬಂದು ರಾಮಚಂದ್ರ ಹೇಳ್ತಾರೆ. ರಾಮಚಂದ್ರ ಕೇಳ್ತಾನೆ, ನಮ್ಮ ಹೇಗಿದೆ ರಾಜ್ಯದಲ್ಲಿ ಎಲ್ಲ ಹೇಗೆ ನಡೀತಾ ಇದೆ ಅಂತ ಹೇಳಿದಾಗ ಎಲ್ಲ ಚೆನ್ನಾಗಿದೆ, ಆದ್ರೆ ಒಂದು ಕಡೆ ಮಾತ್ರ ತುಂಬಾ ಕೆಟ್ಟ ಸುದ್ದಿ ಅಂತ ಹೇಳಿದೆ. ಏನಂತ ಹೇಳಿದ್ರೆ, ಒಬ್ಬ ನನ್ನ ಪತ್ನಿಗೆ ಹೇಳ್ತಾ ಇದ್ದ, ನೋಡು, ನಾನ್ ರಾಮಚಂದ್ರ ಅಲ್ಲ, ಪರಪುರುಷರ ಮನೆಯಲ್ಲಿ ಇದು ಬಂತ ಸೀತೆಯನ್ನ ರಾಮಚಂದ್ರ ಸ್ವೀಕಾರ ಮಾಡ್ಕೊಂಡ ಅಂತ ಹೇಳಿದ್ರೆ ಏನು ವಿಚಾರ ಮಾಡಿದ್ರೆ ಸ್ವೀಕಾರ ಮಾಡಿದ ಅಂತ ಹೇಳಿ ನಾನು ಸ್ವೀಕಾರ ಮಾಡ್ಲಿಕ್ಕೆ ತಯಾರಿಲ್ಲ. ಅವಳನ್ನೇನು ಯೋಚನೆ ಮಾಡಿದ್ರೆ ಸ್ವೀಕಾರ ಮಾಡಿದಾಗ ನಾನು ಮಾಡ್ಲಿಕ್ಕೆ ತಯಾರಿಲ್ಲ. ನಾನು ರಾಮಚಂದ್ರನಾಗಿ ಕಾಮುಕ ಅಲ್ಲ, ಅಂದ್ರೆ ಹೆಂಡತಿ ಆಗಿದ್ರು ನಾನು ಸ್ವೀಕಾರ ಮಾಡ್ತೇನೆ. ಅವಳು ಸರಿ ಇದ್ರು ಸರಿ, ಸರಿ ಇಲ್ಲಿದ್ರು ಸರಿ ಅಂತ ಆ ರೀತಿ ಅವನಲ್ಲ ಅಂತ ಇಂಥ ಮಾತನ್ನು ನಾನು ಕೇಳಿದೆ. ಇದನ್ನ ಕೇಳಿ ರಾಮಚಂದ್ರ ಗಂಭೀರನಾದ. ತನ್ನ ತಮ್ಮಂದಿರನ್ನ ಕರೆದು ನಾನು ಹೇಳಿದ, ನಾನು ನನ್ನ ಹೆಂಡತಿಯನ್ನು ಯಾಕೆ ಪರಿತ್ಯಾಗ ಮಾಡ್ತಾ ಇದ್ದೇನೆ, ಲಕ್ಷ್ಮಣ ಅವಳನ್ನು ಕರ್ಕೊಂಡೋಗಿ ವಾಲ್ಮೀಕಿ ರಾಷ್ಟ್ರ ಬಳಸ್ತೆ ಗಂಗಾ ತೀರದಲ್ಲಿ ಬಿಟ್ಟು ಈ ರೀತಿ ರಾಮಚಂದ್ರ ಆದೇಶ ಮಾಡಿ. ಇದರ ಬಗ್ಗೆ ಯಾರು ಎರಡು ಮಾತಾಡ್ಲಿಕ್ಕೆ, ಎರಡನೇ ಉತ್ತರವೇ ಕೊಡ್ಲಿಕ್ಕೆ ಈ ರೀತಿ ರಾಮಚಂದ್ರ ಹೇಳಿ. ಲಕ್ಷ್ಮಣ ಸೀತೆಯನ್ನು ಕರ್ಕೊಂಡೋಗಿ ಆ ಗಂಗಾ ತೀರದಲ್ಲಿ ಬಿಟ್ಟು ಅಳ್ತಾ ಬಿಟ್ಟು. ಆಗ ಸೀತೆ ಬಹಳಷ್ಟು ಅಳ್ತಾಳೆ, ಅಯ್ಯೋ ಈ ರೀತಿ ಆಯ್ತಲ್ವಾ, ಇಂಥ ಸಂದರ್ಭದಲ್ಲಿ ಈ ರೀತಿ ಆಯ್ತಲ್ವಾ ಅಂತ ಬಿಡೋದು. ಅದು ಲಕ್ಷ್ಮಣ ರಾಜ ಅಂತ ಹೇಳಿ ಬಿಟ್ಟು ವಾಪಸ್. ಇದು ನಮಗೆ ರಾಮಾಯಣದಲ್ಲಿ ಸಿಗುವ ಘಟನೆ, ವಾಲ್ಮೀಕಿ ರಾಮಾಯಣ. ಆದ್ರೆ ಇದರ ನಿಜವಾದ ಸಂಗತಿ ಏನು ಅಂತ ಹೇಳಿದ್ರೆ, ಸುರಾಣಕ ಅಂತ ಹೇಳುವಂತ ಒಂದು ದೈತ್ಯದ ಗುಂಪು. ಆ ದೈತ್ಯದ ಗುಂಪು ಒಂದು ವಿಚಿತ್ರವಾದ ಗುಂಪು. ಇವರು ಚತುರ್ಮುಖ ಬ್ರಹ್ಮನನ್ನ ಕುರಿತು ತಪಸ್ಸು ಮಾಡಿ ತಾವು ವರವನ್ನು ಪಡೆದರೆ ಏನಂದ್ರೆ, ನಾವು ಏನೇ ಅಪರಾಧ ಮಾಡಿದರೂ ಕೂಡ ಮೋಕ್ಷಕ್ಕೆ ಹೋಗುದು, ನಮ್ಗೆ ಒಳ್ಳೆಯದಾಗುತ್ತೆ, ಸದ್ಗತಿ ಸಿಗ್ಬೇಕು. ವಾಸ್ತವಿಕವಾಗಿ ಕೆಟ್ಟದ್ದು ಮಾಡಿದವರು ಒಳ್ಳೆದಾಗಬೇಕು. ಪಾಪ ಮಾಡಿದವರಿಗೆ ಯಾವತ್ತೂ ಸದ್ಗತಿ ಒಳ್ಳೆದು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಇವರದ್ದು ಏನಂದ್ರೆ, ನಾವು ಮಾಡುವುದು ಕೆಟ್ಟದ್ದು, ನಮ್ಗೆ ಸಿಗುವುದು ಒಳ್ಳೆಯದು. ವಿಚಿತ್ರ. ಅದಕ್ಕೆ ಚತುರ್ಮುಖ ಬ್ರಹ್ಮದೇವರು ನಗ್ಗೆ ಹೇಳಿದ್ರಂತೆ, ಆಯ್ತಪ್ಪ, ಏನ್ ಕೆಟ್ಟದ್ದು ಮಾಡಿದ್ರು ಕೂಡ ನಿಮ್ಗೆ ಸದ್ಗತಿ ಆಗತ್ತೆ, ಆದ್ರೆ ಒಂದು ಮಾತ್ರ ಮಾಡ್ಲಿಕ್ಕೆ ಹೋಗ್ಬೇಡಿ, ಯಾವುದೇ ಕಾರಣಕ್ಕೂ ಒಂದು ಮಾಡ್ಲಿಕ್ಕೆ ಹೋಗ್ಬೇಡಿ. ಏನಂತ ಹೇಳಿದ್ರೆ, ಲಕ್ಷ್ಮೀನಾರಾಯಣನ ಮಾತ್ರ ಬೇರ್ಪಡಿಸ್ಬೇಡಿ, ಇದೊಂದು ಮಾಡ್ಲಿಕ್ಕೆ ಹೋಗ್ಬೇಡಿ, ಇಷ್ಟೇಳಿ ಒಂದು. ಆದ್ರೆ ಇವುಗಳು ಪಾಪಿಗಳು, ಸುರಾಣಕಲ್ಲೇ ತಿಳ್ಕೊಂಡು ಅಂತ ಹೇಳಿದ್ರೆ, ನಾವ್ ಏನ್ ಕೆಟ್ಟದ್ದು ಮಾಡಿದ್ರು ನಾವು ಮೋಕ್ಷ ಆಗುತ್ತಲ್ವ, ಹಾಗೆ ಕೆಟ್ಟದ್ದು ಲಕ್ಷ್ಮೀನಾರಾಯಣ ಬೇರೆ ಮಾಡೋದು, ಅಪ್ಪ ಇದೆಲ್ಲಕ್ಕಿಂತ ದೊಡ್ಡ ಕೆಟ್ಟದ್ದು, ಅದನ್ನು ಮಾಡಿದ್ರೆ ಬೇಗ ಆಗತ್ತೆ ಅಂತ ಆ ಸುರಾಣಕರೇ ಇಲ್ಲಿ ಬಂದದ್ದು.
ಆ ಜನಾಂಗವೇ ಇಲ್ಲಿ ಹುಡ್ಕೊಂಡು ಬಂದು ರಾಮನ ಕಾಲದಲ್ಲಿ ಬಂದು ಅವರು ಮಾಡಿದ ಆಕ್ಷೇಪ. ಇದು ಸುರಾಣಕರು ಮಾಡಿದ ಆಕ್ಷೇಪ. ರಾಮಚಂದ್ರನಿಗೆ ಎಲ್ಲ ಸೂಚನೆಗಳು. ಅದರಿಂದಾಗಿ ದೇವರಾದದ್ರಿಂದಲೇ ಆ ಸುರಾಣಕರ, ಯಾಕಂದ್ರೆ ಚತುರ್ಮುಖ ಬ್ರಹ್ಮದೇವರು ಹೇಳಿದ್ದಾರೆ, ಇದೊಂದು ಕೆಲಸ ಮಾಡ್ಬೇಡಿ, ಇದೊಂದು ಮಾಡಿದ್ರೆ ಮಾತ್ರ ನೀವು ನರಕಕ್ಕೆ ಹೋಗ್ತೀರಿ. ಅವರನ್ನ, ಆ ಸುರಾಣಕರನ್ನ, ದುಷ್ಟರನ್ನ ನರಕ ಕಟ್ಲಿಕ್ಕೋಸ್ಕರ ರಾಮಚಂದ್ರ ಸೀತೆಯನ್ನ ಪರಿತ್ಯಾಗ ಮಾಡಿದ ಹಾಗೆ ತಾನು ತೋರಿಸಿಕೊಂಡ. ನಿಜವಾಗ್ಲೂ ಸೀತೆಯನ್ನು ಪರಿತ್ಯಾಗ ಮಾಡಲಿಲ್ಲ. ಮತ್ತೆ ಲೋಕದ ದೃಷ್ಟಿಯಿಂದ ಸೀತೆಯನ್ನು ತಾನು ಪರಿತ್ಯಾಗ ಮಾಡಿದ ಅಷ್ಟು ತೋರಿಸಿಕೊಂಡ. ಆದ್ರೆ ತೋರಿಸಿಕೊಂಡ ಅಂದ್ರೆ ಅರ್ಥ ಏನಂತ ಹೇಳಿದ್ರೆ, ಅಲ್ಲಿವರೆಗೆ ಜನರು ಸೀತೆಯನ್ನು ರಾಮನ ಪಕ್ಕದಲ್ಲಿ ನೋಡ್ತಾ ಇದ್ರು, ಆಮೇಲಿಂದ ರಾಮನ ಪಕ್ಕದಲ್ಲಿ ಸೀತೆಯನ್ನು ನೋಡ್ಬೇಕು. ಹಾಗೆ ಯಾರಿಗೂ ಕಾಣದಂಗೆ ಸೀತೆ ಪಕ್ಕದಲ್ಲಿ, ರಾಮನ ಪಕ್ಕದಲ್ಲಿ ಇದ್ದೇ ಇತ್ತು. ಅದು ಯಾರಿಗೆ ಹೇಳ್ತೀರಿ? ಸುಮ್ನೆ ನೀವೇನೇನೋ ಹೇಳ್ತೀರಿ ಅಂತ ಹೇಳಿದ್ರೆ ಹೌದು ಇಷ್ಟ ಗೊತ್ತಾಗತ್ತೆ. ಯಾಕೆ ಅಂತ ಹೇಳ್ತಾರೆ, ಇದೇ ರಾಮಚಂದ್ರನೇ 700 ವರ್ಷ ನೋಡಿ, ಸರಿಯಾದ ಲೆಕ್ಕಾಚಾರ ಆಚಾರ್ಯರು ಕೊಡ್ತಾರೆ. ರಾಮನೊಟ್ಟಿಗೆ ಸೀತೆ ಒಟ್ಟಿಗೆ ಎಷ್ಟಂದ್ರೆ 11,000 ವರ್ಷಗಳ ಕಾಲ ಒಟ್ಟಿಗೆ. ಕಡೆ 700 ವರ್ಷ ಮಾತ್ರ ರಾಮ ಸೀತೆಯನ್ನು ಬಿಟ್ಟು, 700 ವರ್ಷ. ಅದು ಹೇಗಂತ ಹೇಳಿದ್ರೆ ಪಕ್ಕದಲ್ಲೇ ಇದ್ದು ಉಳಿದವರಿಗೆ ಕಾಣಿಸ್ತಾ ಇರಲಿಲ್ಲ. ಆದರೆ ಇದೇ ಸೀತೆಗೆ ರಾಮ ಯಾವಾಗ ತಾನ ಅವತಾರ ಸಮಾಪ್ತಿ ಮಾಡಿ ಹೊರಟ ಅವ ಪಕ್ಕದಲ್ಲಿದ್ದಾಳೆ. ಯಾಕೆ ಬದಲಾಗಿದೆ? ಅದು ಒಂದು ರೂಪದಿಂದಲ್ಲ, 2 ರೂಪದಿಂದ ಅಕ್ಕಪಕ್ಕದಲ್ಲಿ ಇದ್ದಾಳೆ ಸೀತೆ. ಚಾಮರ ಬೀಸ್ತಾ ಇದ್ದಾಳೆ, ಕಡೆಗಾಗಿದ್ದಾಳೆ. ಹಾಗೆ ಒಟ್ಟಿಗೆ ಇದ್ದಲ್ವ, ಅಂದ್ರೆ ಇಲ್ಲಿವರೆಗೆ ಜನಗೆ ಕಾಣಿಸ್ತಾ ಇರಲಿಲ್ಲ. ಮತ್ತೆ ವಾಲ್ಮೀಕಿ ಆಶ್ರಮದಲ್ಲಿ ಕಾಣಿಸ್ತಾ ಇದ್ರು, ಇಲ್ಲಿ ಕಾಣಿಸ್ತಾ ಇದ್ರು. ಇವೆಲ್ಲ ಏನು ಅಂತ ಹೇಳಿದ್ರೆ ಜನರಿಗೆ ತೋರಿಸಿಕೊಳ್ಳಿಕ್ಕೆ ಸುರಾಣಕರನ್ನ ನರಕ. ಅದಕ್ಕೋಸ್ಕರ ದೇವರು ಮಾಡಿದಂತಹ ನಾಟಕ ಇದು. ರಾಮಚಂದ್ರ ಮಾಡಿದ ನಾಟಕವೇ ಹೊರತು ಇನ್ಯಾವ ಕಾರಣದಿಂದಲೂ ಹೆಂಡತಿಯನ್ನ ಪರಿತ್ಯಾಗ ಮಾಡಿದಲ್ಲ. ಯಾಕಂದ್ರೆ ಪರಿತ್ಯಾಗ ಮಾಡ್ಲಿಕ್ಕೆ ಬರುವುದೂ ಇಲ್ಲ. ಸೀತೆಯನ್ನ ರಾಮಚಂದ್ರ ಪರಿತ್ಯಾಗ ಮಾಡ್ಲಿಕ್ಕೆ ಬರುವುದೇ ಇಲ್ಲ. ಯಾಕಂದ್ರೆ ಈ ಮಾತು ವಾಲ್ಮೀಕಿ ರಾಮಾಯಣದಲ್ಲೇ ಬರ್ತದ ಒಂದು ಮಾತನ್ನ. ಏನು ರಾಮಚಂದ್ರನೇ ಹೇಳ್ತಾನೆ, ಸೂರ್ಯನನ್ನ ಬಿಟ್ಟು ಕಿರಣ ಇಲ್ಲ, ಇಲ್ವಲ್ಲ? ಹಾಗೆ ನನ್ನನ್ನ ಸೀತೆ ಬಿಟ್ಟಿಲ್ವೇ ಇಲ್ಲ. ನಾನು ಯಾವತ್ತೂ ಸೀತೆ ಒಟ್ಟಿಗೆ ಇದ್ದೇ ಇರ್ತೇನೆ. ಅದಕ್ಕಾಗಿ ಸೀತಾ ಪರಿತ್ಯಾಗ ಅನ್ನುವಂತಹದ್ದೇನಿದೆ ಅದು ಕೇವಲ ಲೋಕದ ದೃಷ್ಟಿಯಿಂದಷ್ಟೇ ಸುರಾಣಕರನ್ನ ನರಕಕ್ಕೆ ಇಲ್ಲದ್ರೆ ಕೊಡಿ ಲೆಕ್ಕಾಚಾರ. ರಾಮಚಂದ್ರ ವಿತ್ ಪ್ರೂಫ್ ಸೀತೆ ಪರಿಶುದ್ಧವಾಗಿದ್ದಾಳೆ ಅಂದ್ರೆ ಅಗ್ನಿ ಪ್ರವೇಶದ ಮೂಲಕವೇ ತೋರಿಸುತ್ತೆ. 11,000 ವರ್ಷ ಯಾರೋ ಅದರ ಬಗ್ಗೆ ಮಾತಾಡಲಿಲ್ಲ. 11,000 ವರ್ಷ ನಮಗೆ ಎಲ್ಲಿವರೆಗೆ ಅಂತ ಹೇಳಿದ್ರೆ ಇವತ್ತಿನ ಘಟನೆ ಉದ್ವಾರ ಅಂತ ಬಂದ್ಬಿಡುತ್ತೆ. ಅಬ್ಬಬ್ಬ ಅಂತ ಹೇಳಿದ್ರೆ 100 ವರ್ಷ ಆದ್ಮೇಲಂತೂ ನೆನಪೇ ಇರೋಲ್ಲ, ಯಾರಿಗೂ ಗೊತ್ತೇ ಇರೋಲ್ಲ. 11,000 ವರ್ಷ ಆದ್ಮೇಲೆ ಯಾರಿಗೆ ನೆನಪಿರ್ತದ? ಬೇಕು ಅದನ್ನು ತೆಗಿತಾರೆ ಅಂತ ಹೇಳಿದ್ರೆ, ಆ ವಿಷಯ ತೆಗಿತಾರೆ ಅಂದ್ರೆ ಯಾವುದೋ ಉದ್ದೇಶ ಇಟ್ಕೊಂಡಾಗ, ಅಂದ್ರೆ ಯಾವತ್ತೋ 10 ವರ್ಷದಿಂದ ಹಗರಣ ಆಗೋಗಿಲ್ಲ. ಅದನ್ನ ಇವತ್ತು ತೆಗಿತಾ ಇದ್ದಾರೆ ಅಂತ ಹೇಳಿದ್ರೆ ಯಾವುದೋ ದುರುದ್ದೇಶದಿಂದಲೇ. ಅದೇ ಯಾವುದೋ ದುರುದ್ದೇಶದಿಂದಲೇ ತೆಗಿತಾ ಇದ್ದಾರೆ ಅಂತ ಹೇಳೋದು ಸ್ಪಷ್ಟ ಅಲ್ವ? ಇದನ್ನೇ ಆಚಾರ್ಯರು ಸುರಾಣಕರು. ಹೀಗೆ ರಾಮಾಯಣ ನಾನು ಬರೀ ಪ್ರಧಾನವಾದ ವಿಷಯಗಳನ್ನ ಮಾತ್ರ ಹೇಳಿದ್ದ, ತುಂಬಾ ವಿಷಯಗಳಿದೆ. ಎಲ್ಲೆಲ್ಲಿ ನಮಗೆ ರಾಮಚಂದ್ರ ದೇವರು ಎನ್ನುವ ವಿಷಯದಲ್ಲಿ ಡೌಟ್ ಬರ್ತದೆ, ಅಲ್ಲೆಲ್ಲ ಆಚಾರ್ಯರು ಉತ್ತರ ಕೊಟ್ಟು ಕಡೆಗೆ ನಮ್ಗೆ ಏನ್ ಕನ್ಕ್ಲೂಷನ್ ಕೊಡ್ತಾರೆ ಅಂತ ಹೇಳಿದ್ರೆ ಆಚಾರ್ಯರು ರಾಮಚಂದ್ರ ಅಂತ ಹೇಳಿದ್ರೆ ದೇವರ ಲಕ್ಷಣ ಏನಂದ್ರೆ ಸರ್ವಗುಣ ಸಂಪನ್ನ ಸರ್ವದೋಷಗಳು. ಒಂದೇ ಒಂದು ಪಾಠ ಇಲ್ಲ ದೇವರಲ್ಲಿ. ಏನೇನು ಒಳ್ಳೆ ಗುಣ, ಎಲ್ಲಾ ಒಳ್ಳೆ ಗುಣ ರಾವಣ. ಇದನ್ನ ತೋರಿಸಿಕೊಡುವುದೇ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಬರುವ ರಾಮಾಯಣದ ಕಥೆಯ ಸಾರ. ಅಂದ್ರೆ ರಾಮಾಯಣ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ 4ನೇ ಅಧ್ಯಾಯದಿಂದ 9ನೇ ಅಧ್ಯಾಯದವರೆಗೆ ರಾಮಾಯಣದ ಕಥೆಯನ್ನು ನಿರೂಪಣೆ ಮಾಡ್ತಾರೆ. ಅಲ್ಲಿ ನಮಗೆ ಇದೇ ವಿಷಯವನ್ನು, ಅಂದ್ರೆ ಕಥೆಯನ್ನೇ ಹೇಳುವುದು ಆಚಾರ್ಯರ ಉದ್ದೇಶ. ನಿಮಗೆ ಕಥೆ ಬೇರೆ ಕಡೆಯಲ್ಲಿ ಸಿಗ್ತದೆ, ಆದ್ರೆ ಆ ಕಥೆಯ ಹಿಂದೆ ಇರುವಂತಹ ನಿರ್ಣಯ, ಕನ್ಫ್ಯೂಷನ್ ಏನಿದೆ ಅದನ್ನು ಹೋಗಲೋಡಿಸುವುದು ನಾನು. ಇದು ಆಚಾರ್ಯರ ಗ್ರಂಥಗಳ ವೈಶಿಷ್ಟ್ಯ, ಸರ್ವಮೂಲ ಗ್ರಂಥಗಳ ವೈಶಿಷ್ಟ್ಯ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನೋಡಿ, ಒಂದು ರಾಮಾಯಣ ಕಥೆಯನ್ನು ನಮಗೆ ಕೇಳಿದಾಗ ಮೊದಲೇ ಕಾನ್ಫಿಡೆನ್ಸ್ ಬರ್ತದೆ ಅಂದ್ರೆ ರಾಮಚಂದ್ರ ಅಂದ್ರೆ ದೇವರೇ, ಡೌಟೇ ಇಲ್ಲ. ಈ ರೀತಿ ನಮಗೆ ಯಾವಾಗ ಮನದಟ್ಟಾಗುತ್ತೆ ಆಗ ರಾಮಚಂದ್ರನನ್ನು ದೇವರು ಪೂಜೆ ಮಾಡ್ತಾರೆ. ಯಾಕಂದ್ರೆ ನಿಶ್ಚಯ ಜ್ಞಾನ ಬರದೇ ಇದೆ ಯಾವತ್ತು ನಾವು ಮಾಡುವ ಆರಾಧನೆಗೆ ಬೆಲೆ.
ಆ ಕನ್ಫರ್ಮ್ ನಾಲೆಜ್, ನಮಗೆ ನಿಶ್ಚಯವಾದ ಜ್ಞಾನ ಬರಬೇಕು ಅಂತ ಹೇಳಿದ್ರೆ ನಮ್ಮ ಸಂಶಯಗಳೆಲ್ಲ ಪರಿಹಾರ. ಅದಕ್ಕಾಗಿ ಆಚಾರ್ಯರು ನಮಗೆ ಇಂಥ ಗ್ರಂಥಗಳನ್ನು, ಅದರಲ್ಲಿ ನಾವು ಈ ಬಾರಿ ರಾಮನ ಅವತಾರದ ಕಥೆ, ಅದೇ ನಿಜರೂಪ ದರ್ಶನ ಈಗ ನಮಗಾಗಿರ್ಬೋದು. ರಾಮನ ನಿಜರೂಪ ದರ್ಶನ ಏನುಂಟಾಗಿತ್ತು? ಸರ್ವದೋಷ ವಿವರ್ಜಿತ ಸರ್ವಗುಣ ಸಂಪನ್ನ, ಇದೇ ರಾಮನ ನಿಜವಾದದ್ದು. ಅದನ್ನೇ ನಾವು ಯೋಚನೆ ಮಾಡ್ಬೇಕು, ಅದನ್ನೇ ನೋಡ್ಬೇಕು. ಅದರಲ್ಲೇ ನಾವು ಈ ಮನಸ್ಸಿನಲ್ಲಿ ಇಟ್ಕೊಂಡು ನೋಡಿದರೆ ರಾಮಾಯಣ ತೆಗೆದುಕೊಳ್ಳುವ ಒಂದು ವಿಧಾನವೇ ಬೇರೆ. ಇದಿಲ್ಲದೆ ರಾಮಾಯಣ ನೋಡಿದರೆ ರಾಮಾಯಣ ಕಾಣುವುದೇ ಬೇರೆ. ಇದನ್ನ ಆಚಾರ್ಯರು ನಮಗೆ ಕೊಟ್ಟ ಕೊಡುಗೆ, ಆಚಾರ್ಯ ಬಂದು ನಮಗೆ ಕೊಟ್ಟ ಕೊಡುಗೆ. ಅದಕ್ಕಾಗಿ ಹೇಳ್ತು ಏನಾಹಮ್ಯ ದುರ್ಮಾರ್ಗ ದುರ್ಧೃತ್ಯಾಭಿನಿವೇಶ ಸಮ್ಯಕ್ ಶ್ರೀ ವೈಷ್ಣವೇ ಮಾರ್ಗೆ. ನಾವು ಎಷ್ಟು ತಪ್ಪದಾರಿ ಹೋಗುದಿಲ್ಲ. ಆಚಾರ್ಯರು ಬರದೇ ಈ ರೀತಿ ತಪ್ಪು 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 ತಪ್ಪೇ ತಿಳ್ಕೊಂಡು ಆಚಾರ್ಯರು ಸರಿಯಾದ ಮಾರ್ಗವನ್ನು ತಿಳಿಸಿಕೊಟ್ರು. ಯಾಕಂತ ಹೇಳಿದ್ರೆ ಆ ಸರಿಯಾದ ಮಾರ್ಗವನ್ನು ತೋರಿಸ್ಲಿಕ್ಕೆ ಅವರೇ ಸರಿಯಾದ ವ್ಯಕ್ತಿ. ಯಾಕೆ ಅಂತ ಹೇಳಿದ್ರೆ ಒಂದು ತಿಳಿದವನು ತಿಳಿಸ್ಲಿಕ್ಕಾಗುತ್ತೆ, ಎಲ್ಲಾ ತಿಳಿದವನು ಮಾತ್ರ ಒಂದನ್ನು ಸರಿಯಾಗಿ ತಿಳಿಸೋದು. ಏಕಂತೂ ತತ್ವದ ಜ್ಞಾತು ವಿನಾ ಸರ್ವಜ್ಞತಾ ಅದನ್ನ ಆಚಾರ್ಯ ಎಲ್ಲಾ ಗೊತ್ತಿದ್ದವರಿಗೆ ಮಾತ್ರ ಒಂದು ವಿಷಯವನ್ನ ಕಾನ್ಫಿಡೆನ್ಶಿಯಲ್ ಆಗಿ ಹೇಳ್ಬೇಕಾಗುತ್ತೆ. ಇದು ಹೀಗೆ ಅಂತ. ಅದೇ ಒಂದ್ ಮಾತ್ರ ಗೊತ್ತಿದೆ, ಉಳಿದದ್ದು ಯಾವ್ದು ಗೊತ್ತಿದೆ ಏನೋ ಹೇಳಿ ಬರೋಲ್ಲ. ಉಳಿದವ್ರ ಕಥೆ ಆಗಿ ಅಂತ ಆಚಾರ್ಯರು ಸರ್ವಜ್ಞಾಚಾರ್ಯ ಎಲ್ಲ ದೇವರು. ಅದಕ್ಕಾಗಿ ನಮಗೆ ಮಾರ್ಗದರ್ಶನ ಮಾಡ್ತಾರೆ. ಅಂತ ಆಚಾರ್ಯರ ಆ ತಾತ್ಪರ್ಯ ನಿರ್ಣಯದಲ್ಲಿ ಬಂದ ಮೊದಲನೇ ಅವತಾರದ ಕಥೆ ರಾಮ ಅವತಾರ. ಅದನ್ನ ಈ ಬಾರಿ ನೋಡಿದ್ದೇವೆ. ಅದನ್ನ ಆ ಮಧ್ವಾಂತರ್ಗತ ರಾಮಚಂದ್ರನಿಗೆ ಅರ್ಪಣೆ ಮಾಡೋಣ.